ಹೆಲೋ ಆಲ್, ವೆಲ್ಕಮ್ ಟು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಬೆಂಗಳೂರು. ಈ ಒಂದು ಪ್ರಸ್ತುತ ವಿಡಿಯೋದಲ್ಲಿ ನಾವು ಕೆಲವೊಂದು ಡೂಸ್ ಆ್ಯಂಡ್ ಡೋಂಟ್ಸ್ ಫಾರ್ ದಿ KAS ಮೇನ್ಸ್ ಅಥವಾ ಗೆಜೆಟೆಡ್ ಪ್ರೊಫೆಷನಲ್ ಮೇನ್ಸ್ಗಾಗಿ ಏನೇನು ಕೆಲವೊಂದನ್ನು ಮಾಡಲೇಬೇಕು, ಕೆಲವೊಂದನ್ನು ಮಾಡಲೇಬಾರ್ದು ಅಂತ ಡಿಸ್ಕಸ್ ಮಾಡ್ತೀವಿ. ಆ್ಯಸ್ ಯು ಆರ್ ಆಲ್ರೆಡಿ ಅವೇರ್, ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ವಿ ಜಸ್ಟ್ ಕ್ವಿಕ್ಲಿ ಅನಲೈಸ್ಡ್ ದಿ ಪೇಪರ್. ಯಾವ ರೀತಿ ಇದೆ ಪೇಪರು ಅಂತ. ಯಾಕಂತಂದರೆ ನಾವು ಮೇನ್ಸ್ಗೆ ತಯಾರಿ ಮಾಡಬೇಕಾ ಬೇಡವಾ ಅಂತ ಈಗ ಆಲ್ರೆಡಿ ಕೆಲವೊಂದು ಸ್ಟೂಡೆಂಟ್ಸ್ಗಳಲ್ಲಿ ಆಲ್ರೆಡಿ ಗೊಂದಲ ಇರುತ್ತೆ. ವಿ ಕೀಪ್ ಆನ್ ಥಿಂಕಿಂಗ್ ಅಬೌಟ್ ದಿ ಕಟ್ ಆಫ್ ಎಷ್ಟಿರ್ಬೋದು, ಕಟ್ ಆಫ್ 120 ಇರ್ಬೋದಾ, ಕಟ್ ಆಫ್ 160 ಇರ್ಬೋದಾ, ಕಟ್ ಆಫ್ 170 ಇರ್ಬೋದು. ಯಾಕಂತಂದರೆ ಇಂಥ ಒಂದು ಟೈಮಲ್ಲೇ ನಾವು ಏನು ಅಂದರೆ ಬೇರೆ ಬೇರೆ ಸ್ಕೋರ್ಗಳನ್ನು, ತುಂಬ ಹೈ ಸ್ಕೋರ್ಗಳನ್ನೆಲ್ಲ ಕೇಳ್ತಾ ಇರ್ತೀವಿ ನಮ್ಮ ಫ್ರೆಂಡ್ಸ್ಗಳ ಮೂಲಕ. ಅವ್ರದ್ದು ಇಷ್ಟ ಆಗ್ತಾ ಇದೆ ಅಂತ. ಸೊ ನಾನು ಆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದು ಇಷ್ಟೇ, ಏನು ಅಂತಂದರೆ ಡೋಂಟ್ ವರಿ ಅಬೌಟ್ ದಿ ಕಟ್ ಆಫ್ ರೈಟ್ ನಾವು. ಇಫ್ ಯು ಜಸ್ಟ್ ಫೀಲ್ ನಿಮಗೆ ಎಲ್ಲೋ ಒಂದು ಅನಿಸ್ತಾ ಇದೆ ನಂದು ಆಗುತ್ತೆ, ಯಾಕಂತಂದರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನೋಡಿ, ಕ್ವಶನ್ ಪೇಪರ್ ಮೇಲ್ನೋಟಕ್ಕೆ ಈಸಿ ಅನ್ನಿಸ್ಬಹುದು, ಆದರೆ ಆ ಎಕ್ಸಾಮ್ ಹಾಲಲ್ಲಿ ಕುಂತು ಅದನ್ನು ಸಾಲ್ವ್ ಮಾಡಬೇಕಾದ್ರೆ ಮತ್ತು ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಗಿವನ್ ದಿ ನೇಚರ್ ಆಫ್ ದಿ ಡಿಫಿಕಲ್ಟಿ, ಸೊ ಫಾರ್ ಶ್ಯೂರ್ ಕಟ್ ಆಫ್ ಈಸ್ ಗೋಯಿಂಗ್ ಟು ಬಿ ಲೋ. ಓಕೆ, ಸೊ ಹೀಗಾಗಿ ನಿಮ್ದು ಏನಾದರೂ 150, 155, 160 ಮೇಲೆ ಆಗ್ತಾ ಇದೆ ಅಂದರೆ ನಿಮ್ಮದು ಕ್ಲಿಯರ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಡೋಂಟ್ ವರಿ ಅಬೌಟ್ ದಿ ಕಟ್ ಆಫ್ ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ವರಿ ಮಾಡಬೇಡಿ. ಜಸ್ಟ್ ರೈಟ್ ನೌ ಐ ವಾಂಟ್ ಎವ್ರಿ ಒನ್ ಟು ಫೋಕಸ್ ಆನ್ ಪ್ರಿಪೇರಿಂಗ್ ಫಾರ್ ದಿ ಮೇನ್ಸ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ ನೋಡಿ, ಇನ್ ದಿ ಫೇಸ್ ಆಫ್ ಕ್ರೈಸಿಸ್, ಯಾವಾಗ ನಮಗೆ ಏನು ಅಂತಂದರೆ ನಿಮಗೆಲ್ಲ ಈಗ ಗೊತ್ತಿರುತ್ತೆ, ಎಕ್ಸಾಮ್ ಹತ್ರ ಬಂದಾಗ ನಾವು ಏನು ಅಂತಂದರೆ ಒಂದು ಪೂರ್ತಿ ಚಾಪ್ಟರನ್ನು ವಿ ವುಡ್ ಹ್ಯಾವ್ ಸ್ಟಡಿಡ್ ಇನ್ 1 hour 2 hour. ಯಾಕಂದರೆ ನಮ್ಮ ಮೈಂಡ್ ಇಟ್ ಬಿಕಮ್ಸ್ ಮೋರ್ ಇನ್ನೋವೇಟಿವ್ ವೆನ್ ಎವರ್ ದೇರ್ ಈಸ್ ಎಕ್ಸಾಮ್ ತುಂಬ ಹತ್ತಿರ ಇದೆ ಅಂತ ಗೊತ್ತಾದಾಗ. ಸೊ ಈ ಒಂದೇನು ಫೇಸ್ ಇದೆ ಅಲ್ಲ, ರೈಟ್ ನಾವು ದಿಸ್ ಟೈಮ್ ಟಿಲ್ ದಿ ಟೈಮ್ ಆಫ್ ಡೆಕ್ಲೇರಿಂಗ್ ದಿ ರಿಸಲ್ಟ್, ಈ ಟೈಮ್ ಏನಿದೆ ತುಂಬ ಕ್ರೂಷಿಯಲ್ ಇದೆ. ಐ ಡೋಂಟ್ ವಾಂಟ್ ಯು ಟು ವೇಸ್ಟ್ ದಿಸ್ ಪರ್ಟಿಕ್ಯುಲರ್ ಟೈಮ್. ಈಚ್ ಆ್ಯಂಡ್ ಎವ್ರಿ ಅವರ್ ಮ್ಯಾಟರ್ಸ್, ಈಚ್ ಆ್ಯಂಡ್ ಎವ್ರಿ ಡೇ ಮ್ಯಾಟರ್ಸ್. ಸೊ ದಟ್ಸ್ ದ ರೀಸನ್, ಡೋಂಟ್ ಥಿಂಕ್ ಟೂ ಮಚ್ ಅಬೌಟ್ ದಿ ಕಟ್ ಆಫ್. ನಿಮ್ದು ಆಗುತ್ತೆ ಅಂತ ತಿಳ್ಕೊಂಡು ವಿ ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದಿಸ್ ಎಕ್ಸಾಮ್. ಸೊ ಆ್ಯಸ್ ಯು ಆರ್ ಆಲ್ರೆಡಿ ಅವೇರ್, KPSC ಹ್ಯಾಸ್ ಆಲ್ರೆಡಿ ಕ್ಲಿಯರ್ಲಿ ಹೇಳಿಬಿಟ್ಟಿದ್ದಾರೆ ಅಂತಂದರೆ ವೆನ್ ವಿಲ್ ಬಿ ದಿ ಮೇನ್ಸ್ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂತ ಆಲ್ರೆಡಿ ಕ್ಲಿಯರ್ಲಿ ಹೇಳಿದ್ದಾರೆ. ದಿ ಮೇನ್ಸ್ ಎಕ್ಸಾಮ್ ಈಸ್ ಗೋಯಿಂಗ್ ಟು ಬಿ ಹೆಲ್ಡ್ ಇನ್ ದಿ ಲಾಸ್ಟ್ ವೀಕ್ ಆಫ್ ದಿ ಮಾರ್ಚ್. ದಟ್ ಈಸ್ 28, 29, 1 ಆ್ಯಂಡ್ ದಿ 2, 4 ದಿನಗಳವರೆಗೆ, ಓವರ್ ಅ ಪೀರಿಯಡ್ ಆಫ್ 4 days ದಿ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್. ಹೀಗಾಗಿ ಆ್ಯಸ್ ಯು ಕ್ಯಾನ್ ಈಸಿಲಿ ಸಿ, 80 ದಿನಗಳಿಗಿಂತ ಕಡಿಮೆ ಅವಧಿ ನಮ್ಮ ಹತ್ರ ಇದೆ. ಕನ್ಸಿಡರಿಂಗ್ ದಿ ನಂಬರ್ ಆಫ್ ಪೇಪರ್ಸ್, ಕನ್ಸಿಡರಿಂಗ್ ದಿ ನಂಬರ್ ಆಫ್ ಸೆಕ್ಷನ್ಸ್, ಕನ್ಸಿಡರಿಂಗ್ ದಿ ವಾಸ್ಟ್ನೆಸ್ ಆಫ್ ದಿ ಸಿಲೆಬಸ್, ನಮ್ಮ ಹತ್ರ ಇರುವಂಥ ಸಮಯ ಅತ್ಯಂತ ಕಡಿಮೆ. ಈಗ ಅಗೇನ್ ಅಟ್ ದ ಸೇಮ್ ಟೈಮ್ ಮತ್ತೆ ನಿಮ್ಗೆ ಇಲ್ಲೊಂದು ಗೊಂದಲ ಇರುತ್ತೆ, ಏನು ಅಂತಂದರೆ ಪರೀಕ್ಷೆ ಮುಂದೆ ಹೋಗ್ಬೋದಾ, ಪರೀಕ್ಷೆ ಪೋಸ್ಟ್ಪೋನ್ ಆಗ್ಬೋದಾ, ಪರೀಕ್ಷೆ ಮೇಗೆ ಹೋಗ್ಬೋದಾ, ಜೂನ್ಗೆ ಹೋಗ್ಬೋದಾ, ಅದೆಲ್ಲ ಏನು ಗೊಂದಲ ಇದೆ ಹೋದ್ರೆ ಒಳ್ಳೆಯದು. ವಿ ಗೆಟ್ ಮೋರ್ ಟೈಮ್ ಟು ಪ್ರಿಪೇರ್, ವಿ ಗೆಟ್ ಮೋರ್ ಟೈಮ್ ಟು ಸ್ಟಡಿ. ಹೋಗಿಲ್ಲ ಅಂದರೆ ಏನು ಮಾಡಬೇಕು? ವಿ ಶುಡ್ ಆಲ್ವೇಸ್ ಬಿ ಹ್ಯಾವ್ ದಿಸ್ ಪ್ಲಾನ್ ಬಿ. ಹೋಗಿಲ್ಲ ಅಂತಂದರೆ ಹೌ ಐ ಶುಡ್ ಬಿ ಏಬಲ್ ಟು ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮ್ ಅಂತ. ಸೊ ಈಗ ಈ ಒಂದು ಸೆಷನಲ್ಲಿ ವಿ ಥಿಂಕ್ ದ್ಯಾಟ್ ಎಕ್ಸಾಮ್ ವಿಲ್ ಬಿ ಹೆಲ್ಡ್ ಆನ್ ದೀಸ್ ಡೇಟ್ಸ್ ಇಟ್ಸೆಲ್ಫ್. ಸೊ ಏನು ಫಂಡಮೆಂಟಲ್ಸ್ ಇದೆ, ಡೂಸ್ ಆ್ಯಂಡ್ ಡೋಂಟ್ಸ್ ನೋಡಿ. ಯು ಆರ್ ಆಲ್ರೆಡಿ ಅವೇರ್ ಈಗ ಯಾವ ರೀತಿ ಫಂಡಮೆಂಟಲ್ ಪಾರ್ಟಿಕಲ್ಸ್ ಇದೆ ಫಿಸಿಕ್ಸಲ್ಲಿ. ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಆಟಮ್, ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಇರುವಂಥದ್ದು ಎಷ್ಟು ಸತ್ಯನೋ ಇಲ್ಲಿ ಡಿಸ್ಕಸ್ ಮಾಡ್ತಾರೆ ಅಂತ ಕೆಲವು ರೂಲ್ಸ್ಗಳು ಕೂಡ ಅಷ್ಟೇ ಪರಮ ಸತ್ಯವಾಗಿದ್ದಾವೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ಬೋದು. ಓಕೆ, ಆ್ಯಸ್ ಈ ಕೆಲವೊಂದು ಜನ ಮೆಜಾರಿಟಿ ಐ ಬಿಲೀವ್ ಯು ಆರ್ ಆಲ್ರೆಡಿ ಅವೇರ್ ಆಫ್ ದಿ ಎಕ್ಸಾಮ್ ನೇಚರ್. those who are writing for the exam for the first time, let me tell you this. There are 2 kind of papers that exist. ಒಂದು ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ, ಇನ್ನೊಂದು ಕಡ್ಡಾಯ ಪತ್ರಿಕೆಗಳು ಇರುತ್ತೆ. ಕ್ವಾಲಿಫೈಯಿಂಗ್ ಪೇಪರ್ಸ್ ಆರ್ 2 ಕನ್ನಡ ಆ್ಯಂಡ್ ಇಂಗ್ಲೀಷ್ ಪೇಪರ್ಗಳಿರುತ್ತೆ. ಮಾರ್ಕ್ಸ್ ಫಾರ್ ದೆಮ್ ವಿಲ್ ಬಿ 150 ಆ್ಯಂಡ್ ದಿ ಅವರ್ಸ್ ವಿಲ್ ಬಿ 2 hours ಈಚ್. ಇನ್ನು ಕಡ್ಡಾಯ ಪತ್ರಿಕೆಗಳು ಬಂದುಬಿಟ್ಟು 5 ಪತ್ರಿಕೆ, ಒಂದು GS, in 4 GS 1, 2, 3 and 4. Each paper is worth of 250 marks and you are going to get a 250 marks for each. And the time that you are going to have is only 3 hours. The best thing that has happened is the personality test again ittalla weightage that has come down drastically. ಈಗ ಪರ್ಸನಾಲಿಟಿ ಟೆಸ್ಟ್ಗೆ ಇರುವಂಥ ಟೋಟಲ್ ವೇಟೇಜ್ ಅಥವಾ ಟೋಟಲ್ ಮಾರ್ಕ್ಸೇ 25, which is very good thing
that has happened, considering the nature of unexpectedness that exists with the KPSC. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಮೇನ್ಸ್ ಕಂಪಲ್ಸರಿ, ಆಸ್ ಯು ಆರ್ ಆಲ್ರೆಡಿ ಅವೇರ್, ಎಸ್ಸೇಸ್ ಇರುತ್ತೆ, 2 ಎಸ್ಸೆಗಳು ಇರುತ್ತೆ. ಓಕೆ, ದೇರ್ ವಿಲ್ ಬಿ 2 essays. Each essay is for the 125 each. Total will be 250, and hours is the 3 hours. Now here, if you look at the last year essay na ನೀವು ನೋಡಿದ್ರೆ, last year essay there were no choice at all. There were 2 essays which were compulsory in nature. ಅದನ್ನ ಬಿಟ್ಟು ನೀವು 2015 or 2014 ಅಲ್ಲಿ ನೋಡ್ತೀರಾ, in that time they have given a 4 essays. Of those 4 essays you were supposed to write only 1 essay. Can you see here exactly in 2015 4 ಎಸ್ಸೆಗಳನ್ನು ಕೊಟ್ಟಿದ್ರು in a section A. ಆ ಸೆಕ್ಷನ್ ಎ ದಲ್ಲಿ 4 ಎಸ್ಸೆ ಇತ್ತು. ಆ 4 ಎಸ್ಸೆದಲ್ಲಿ we are supposed to write only 1 essay. ಬಟ್ ವೆರಾಸ್ ಇನ್ 2020 2 ಎಸ್ಸೆ ಕೊಟ್ಟಿತ್ತು, 2ಕ್ಕೆ 2 ಎಸ್ಸೆಗಳು ಕೂಡ ಕಂಪಲ್ಸರಿ ಆಗಿತ್ತು. ದಿಸ್ ಟೈಮ್ ದೇ ಮೈಟ್ ಗಿವ್ ಯು 2 essays or they might also give you the choices as well. Okay, now that's the number 1. And look at the GS paper 1. You are already aware history is part of it, which happens to be very vast history that has been given. Then we have a social and political perspective. Then we have a Indian economy section here. Then paper 2 ದಲ್ಲಿ ನಮಗೆ ಜಿಯೋಗ್ರಫಿ ಇದೆ, ಪಾಲಿಟಿ ಇದೆ, ಅದಾದ್ಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ. ಅದೇ ರೀತಿ GS 3 ದಲ್ಲಿ ಇಟ್ ಈಸ್ ಮೋರ್ ಆಫ್ ಅ ಸೈನ್ಸ್, ನ್ಯಾಚುರಲ್ ಸೈನ್ಸ್ ಅಂಡ್ ಅಗ್ರಿಕಲ್ಚರ್, and it is also about the environment and ecology. The last paper that we have is the GS 4. 3 sections ಇದೆ, ethics, integrity and aptitude. The best thing about KPSC, at each paper, ಎಲ್ಲ ಸೆಕ್ಷನ್ ಇಂದ there is a great possibility that they are going to ask you 80 to 85 worth of a questions. That is 7 to 8 questions ಏನು ಬಂದೇ ಬರುತ್ತೆ. ಹೀಗಿರುವಾಗ what is the task that we have before us? ನೋಡಿ, 2 tasks that exist before us. Once we start preparing or writing the exam, ಒಂದು ಕಂಟೆಂಟ್ ಅನ್ನ ಪ್ರಿಪೇರ್ ನಾವೆಲ್ಲ ಮಾಡಲೇಬೇಕು. ಓಕೆ, that is the task number 1. Task number 2, and which gets very little attention or which gets a very little focus, ಏನು ಅಂತಂದ್ರೆ that the mains happens to be the subjective in nature. Subjective ಇದೆ ಅಂತಂದ್ರೆ we are supposed to write. Now if you look at the number of words that we are supposed to write, as you are very much aware, GS 1, GS 2, GS 3 ಅಲ್ಲಿ ಸರಿ ಸುಮಾರು 20 ಇಲ್ಲ ಅಂದ್ರೆ 21 ಪ್ರಶ್ನೆಗಳಿರುತ್ತೆ. If the question is for a 15 mark, we are supposed to write, can you see very clearly, 15 ಇದೆ, 15 ಇದ್ದಾಗ we are supposed to write 250 words. ಅದೇ ರೀತಿ ಒಂದು ವೇಳೆ ಪ್ರಶ್ನೆ ಏನಾದರೂ 10 ಮಾರ್ಕಿಗೆ ಕೇಳಿದ್ರೆ we are supposed to write 150 words. That means 150 ವರ್ಡ್ಸ್ಗೆ ಮೀರದಂತೆ. ದಟ್ ಮೀನ್ಸ್ ದ KPSC ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತಂದರೆ, ಫಾರ್ 250 ಮಾರ್ಕ್ಸ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಸ್ ಟು ರೈಟ್ ನಾಟ್ ಮೋರ್ ದೆನ್ 3750, 3750 ವರ್ಡ್ಸ್ಗಿಂತ ಜಾಸ್ತಿ ಬರಿಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇನ್ ಐಡಿಯಲ್ ಕೇಸ್, ಓಕೆ, ಒಬ್ಬ ಸರಾಸರಿ ಸ್ಟೂಡೆಂಟ್ ಹ್ಯಾಸ್ ಟು ರೈಟ್ ಸಮ್ವೇರ್ ಬಿಟ್ವೀನ್ 3000 to 3200 words, to give a justice or to cover all the dimensions of the particular question. ನೋಡಿ, ಈ 3000 ಅಥವಾ 3200 ವರ್ಡ್ಸ್ ಬರೆಯೋಕೆ ನಮ್ಗೆ ಇರುವಂಥ ಸಮಯ ನೋಡಿ, ದಟ್ ಈಸ್ 180 ಮಿನಿಟ್ಸ್. ಈ 180 ಮಿನಿಟ್ಸನ್ನು ನಾವು ಕಂಪ್ಲೀಟ್ಲಿ ಬರೆಯೋದಕ್ಕೆ ವಿನಿಯೋಗಿಸ್ತೀವ? ಇಲ್ಲ. ವಿ ಆಲ್ಸೋ ಥಿಂಕ್ ಅಬೌಟ್ ದಿ ಕ್ವೆಶನ್ಸ್. ಆ ಕ್ವೆಶನನ್ನು ಓದ್ತೀವಿ, ಕ್ವೆಶನನ್ನು ಅನಲೈಸ್ ಮಾಡ್ತೀವಿ, ಕ್ವೆಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ, ಕ್ವೆಶನ್ ಇಂಟ್ರೋದಲ್ಲಿ ಏನು ಬರೀಬೇಕು, ಕ್ವೆಶನ್ ಕನ್ಕ್ಲೂಷನಲ್ಲಿ ಏನು ಬರೀಬೇಕು, ಕ್ವೆಶನ್ ಬಾಡಿಯಲ್ಲಿ ಏನು ಬರೀಬೇಕು, ಯಾವ್ಯಾವ ಡೈಮೆನ್ಷನ್ಗಳನ್ನು ಬರಿಬೇಕು ಅಂತ ಕೂಡ ಪ್ಲ್ಯಾನ್ ಮಾಡ್ತೀವಿ. ನಾವು ಲುಕ್ ಎಟ್ ದಿಸ್, ವಿ ಆರ್ ರೀಡಿಂಗ್ ಕ್ವೆಶನ್, ಅಂಡರ್ಸ್ಟ್ಯಾಂಡಿಂಗ್ ಇಟ್, ಅನಲೈಸಿಂಗ್ ಇಟ್, ವಾಟ್ ನೀಡ್ಸ್ ಟು ಬಿ ಡನ್, ಎಲ್ಲವನ್ನ ಅನಲೈಸಿಸ್ ಮಾಡ್ತಾ ಇದ್ವಿ. ದಿಸ್ ಅನಾಲಿಸಿಸ್ ಈಸ್ ಗೋಯಿಂಗ್ ಟು ಟೇಕ್ ಅ ಟೈಮ್. ಲೆಟ್ಸ್ ಸೇ ವಿ ಹ್ಯಾವ್ ಸ್ಪೆಂಟ್ at least 20 minutes to write, 20 minutes to think about this. So ಉಳಿದಂಥ ಸಮಯ ಎಷ್ಟು? Another 160 minutes, or we might have somewhere around 150 to 160 minutes. 150 to 160 minutes ಅಲ್ಲಿ ನಾವು ಬರಿಬೇಕಾಗಿರೋಂಥ ವರ್ಡ್ಸ್ ನೋಡಿ 3000 to 3200. That means within a minute we are supposed to be writing at least 18 to 20 words. 18 to 20 words, ಅದು ಕೂಡ ಕ್ವಾಲಿಟಿ ವರ್ಡ್ಸ್. Now look at this, we are supposed to write 18 to 20 words per minute over a period of 3 hours. You can understand ಇದು ನೀವು ಯಾವಾಗ ಈ ರೀತಿ ಥಿಂಕ್ ಮಾಡ್ತಾರಲ್ಲ,
ಕ್ಲಿಯರ್ಲಿ ಟಾಸ್ಕ್ ಬಿಕಮ್ಸ್ ವೆರಿ ಕಾಂಪ್ಲೆಕ್ಸ್. ಸೊ ಹೀಗಾಗಿ the first and foremost thing that we all need to understand, I mean, we still have a time, even though we do not have a great amount of a time, but at least less than 80 days ಅಲ್ಲಿ ನಮ್ಮ ಬರವಣಿಗೆಯನ್ನು ನಾವು ಏನು ಅಂದರೆ ಇಂಪ್ರೂವ್ ಮಾಡ್ಕೊಳ್ಬಹುದು. ಒಂದು ಯಾಕಂದರೆ ಅರ್ಥ ಮಾಡ್ಕೊಳ್ಳಿ, ವೈ ಇಟ್ ಮ್ಯಾಟರ್ಸ್, ವೈ ಇಟ್ ಮ್ಯಾಟರ್ಸ್ ಟು ರೈಟ್ ಬ್ಯೂಟಿಫುಲಿ. ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ ಸಿಂಪಲ್ ಎಕ್ಸಾಮ್ ಪ್ರಾಸೆಸ್. ನಾವು ಬರೆದಿರುವಂಥ 3000 to 3000 ವರ್ಡ್ಸನ್ನು ಇವ್ಯಾಲ್ಯುವೇಟ್ ಮಾಡ್ತಾ ಇರುವಂಥದ್ದು ಒಬ್ಬ ವ್ಯಕ್ತಿ, someone ಇಂಡಿವಿಜುವಲ್ ಹೂ ಇಸ್ ಅಬೌವ್ ದಿ ಏಜ್ ಆಫ್ 45 or a individual who is above the age of 40 ಅಂತ ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿ ಲೆಟ್ಸ್ ಸೇ ಅವನಿಗೆ ಏನು ಅಂತಂದರೆ, ಇವನ್ ಇಫ್ ಹಿ ಗೆಟ್ಸ್ 1.5 hour to read or 1 hour to read this 3000 words, he is supposed to read 1 ನಿಮಿಷದಲ್ಲಿ ಆತ 50 ವರ್ಡ್ಗಳನ್ನು ರೀಡ್ ಮಾಡಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸರಾಸರಿಯಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಷ್ಟನ್ನು ರೀಡ್ ಮಾಡೋಕ್ಕೆ ಆಗುತ್ತಾ? ಈವನ್ ಇಫ್ ಹಿ ವಾಂಟ್ಸ್ ಟು ರೀಡ್, ಹಿ ವಿಲ್ ನಾಟ್ ಬಿ ಏಬಲ್ ಟು ರೀಡ್ ಆಲ್ ದಿ ವರ್ಡ್ಸ್ ವೆರಿ ಕ್ಲಿಯರ್ಲಿ. ಸೊ ಹೀಗಾಗಿ ನಮ್ಮ good handwriting makes an impression, because I keep on saying to the students, I mean, Homo sapiens have always fallen in love with the beautiful things. So here also ನಮ್ಮ ಹ್ಯಾಂಡ್ ರೈಟಿಂಗ್ ಏನಾದರೂ ಚೆನ್ನಾಗಿದ್ದರೆ for sure it is going to make an impression on the evaluator. Point number 1. Point number 2 ಏನು ಅಂತಂದರೆ, since an answer is consisting of 250 words ಅಥವಾ 150 words ಇರ್ತಾ ಇದೆ ಬೇಸ್ಡ್ ಆನ್ ದಿ ಮಾರ್ಕ್ಸ್, ಇದರಲ್ಲಿ ಆನ್ಸರಲ್ಲಿ ಕೀವರ್ಡ್ಗಳನ್ನ ಅಂಡರ್ಲೈನ್ ಮಾಡಲೇಬೇಕು. ಎಲ್ಲಿ ನಾವು ಅಂಡರ್ಲೈನನ್ನು ಮಾಡಿರ್ತೀವಿ, ಫಾರ್ ಶ್ಯೂರ್ ಇವ್ಯಾಲ್ಯುವೇಟರ್ ಈಸ್ ಗೋಯಿಂಗ್ ಟು ಲುಕ್ ಎಟ್ ದೋಸ್ ವರ್ಡ್ಸ್ ಆ್ಯಂಡ್ ಬೇಸ್ಡ್ ಅಪಾನ್ ದಿ ಕೀವರ್ಡ್ಸ್ he is going to award the marks. So remember, first and a fundamental thing about the mains, your writing matters. ಅದು ಕೂಡ ತುಂಬ ಅಂದರೆ ಅಟ್ಲೀಸ್ಟ್ ತುಂಬ ಬ್ಯೂಟಿಫುಲ್ ಆಗಿ ಬರೆದಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಟ್ರೈ ಟು ರೈಟ್ ವೆಲ್. ಓಕೆ, ಅರೇಬಿಕ್ ಥರನೋ ಅಥವಾ ಡೋಂಟ್ ರೈಟ್ ಲೈಕ್ ಡಾಕ್ಟರ್ಸ್, ಬಿಕಾಸ್ ಯು ಆರ್ ಆಲ್ರೆಡಿ ಅವೇಸ್. ಡಾಕ್ಟರ್ ಬರೆದಿರೋವಂಥದ್ದು ಗೊತ್ತಾಗೋದು ಕೇವಲ ಆ ಮೆಡಿಕಲ್ ಅಂಗಡಿಯವನಿಗೆ ಮಾತ್ರ. ಸೊ ಡೋಂಟ್ ರೈಟ್ ಲೈಕ್ ಅ ಡಾಕ್ಟರ್, ಯು ಆರ್ ನಾಟ್ ಸಮನ್ ಕಾರ್ಡಿಯೋಲಜಿಸ್ಟ್ ಆರ್ ಎ ಪೀಡಿಯಾಟ್ರಿಷಿಯನ್. ಯು ಆರ್ ಹಿಯರ್ ಟು ಮೇಕ್ ಎನ್ ಇಂಪ್ರೆಷನ್ ಆನ್ ದಿ ಇವ್ಯಾಲ್ಯುವೇಟರ್. ದಟ್ಸ್ ದಿ ಪಾಯಿಂಟ್ ನಂಬರ್ 1. ಸೊ ಇದು ನಮ್ಮ ಎದುರುಗಡೆ ಇರುವಂಥ ಅತ್ಯಂತ ದೊಡ್ಡ ಟಾಸ್ಕ್. ಸೊ ರಿಮೆಂಬರ್ ದಿಸ್ ವೆರಿ ಕ್ಲಿಯರ್ಲಿ. ರಿಮೆಂಬರ್ ದಿ ನೆಕ್ಸ್ಟ್ ಥಿಂಗ್. ಈಗ ಇರುವಂಥ ಕೆಲವೊಂದು, ಯಾಕಂದರೆ ನಮಗೆ ಕೆಲವು ರಿಯಾಲಿಟಿ ಇರುತ್ತೆ. ಈಗ ನಾನೇ ಹೇಳಿದೆ, ಈಗ ನಾವು ಇಷ್ಟೊಂದು ವರ್ಡ್ಸನ್ನು ಬರೀಬೇಕು, ಒಂದೊಂದರಲ್ಲಿ 150 ವರ್ಡ್ಸ್ ಬರೀಬೇಕು ಅಥವಾ 130 ವರ್ಡ್ಸ್ ಬರೀಬೇಕು. ಈಗ ನಮಗೆ ಆಲ್ವೇಸ್ ಹ್ಯಾವ್ ದಿಸ್, ಈಸ್ ಇಟ್ ರಿಯಲಿ ನೆಸೆಸರಿ ಟು ರೈಟ್ 130 ವರ್ಡ್ಸ್? ಕ್ಯಾನ್ ಐ ರೈಟ್ ಒಂದು 10 ಮಾರ್ಕ್ ಆನ್ಸರನ್ನು 100 ವರ್ಡ್ಸಲ್ಲೇ ಬರಿಬಹುದಾ? ಖಂಡಿತವಾಗ್ಲಿಯೂ ನೀವೇನು ಅಂದರೆ 10 ಮಾರ್ಕ್ ಇರುವಂಥ ಒಂದು ಪ್ರಶ್ನೆನ 100 ವರ್ಡ್ಸಲ್ಲಿ ಬರಿಬೋದು. ಅನ್ನೋದು ಅಗೇನ್ ಸೇಮ್ 15 ಮಾರ್ಕಿಗಿರುವಂಥದ್ದು 200 ವರ್ಡ್ಸಲ್ಲೂ ಬರಿಬೋದು. ಒಂದು ವೇಳೆ ನಿಮ್ಮಲ್ಲಿ ಆ ಭಾಷಾ ಸಂಪತ್ತು ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ನನಗೆ ಒಂದು ಉದಾಹರಣೆ ಕೊಡ್ತೀನಿ. ಸಿಂಪಲ್ ಕನ್ನಡ ಸಾಹಿತ್ಯದಲ್ಲಿ ನೋಡಿ, 2 ಕವಿಗಳು ಬರ್ತಾರೆ ಕನ್ನಡ ಸಾಹಿತ್ಯದಲ್ಲಿ. ಒಂದು ಪಂಪ, ಇನ್ನೊಂದು ಕುಮಾರವ್ಯಾಸ. ನೋಡಿ, ಪಂಪ ಒಂದು ವಿಷಯವನ್ನು ಪ್ರಸ್ತಾಪಿಸಬೇಕಾದ್ರೆ ಆ ವಿಷಯವನ್ನು 2 ಲೈನಲ್ಲಿ ಹೇಳುವಂಥ ಶಕ್ತಿ ಇದೆ. ಯಾಕಂದರೆ ಅದು ಪಂಪನಲ್ಲಿರುವಂಥ ಭಾಷೆಯ ಶಕ್ತಿ ಅಂತ ಹೇಳ್ಬೋದು. ಅದೇ ವಸ್ತುವನ್ನು ಕುಮಾರವ್ಯಾಸ ಹೇಳೋದಕ್ಕೆ ಹಿ ಟೇಕ್ಸ್ ಅಟ್ ಲೀಸ್ಟ್ 5 to 6 ಲೈನ್ಸ್. ಯಾಕಂದರೆ ಸ್ವಭಾವತಃ ಕುಮಾರವ್ಯಾಸ ಒಬ್ಬ ಭಕ್ತ ಕವಿ, ಆತನಲ್ಲಿರುವಂಥ ಉದ್ದೇಶನೇ ಬೇರೆ. ಸೊ ನೀವು ಕೂಡ ಒಂದು 10 ಮಾರ್ಕ್ ಕ್ವೆಶನನ್ನು 100 ವರ್ಡ್ಸಲ್ಲಿ ಬರಿಬೋದು, ನೋ ಡೌಟ್ ಎಟ್ ಆಲ್. 100 ವರ್ಡ್ಸಲ್ಲಿ ಬರಿಬೋದು. ಆದರೆ ನಿಮ್ಮಲ್ಲಿ ಆ ಭಾಷಾ ಸಂಪತ್ತು ಇದೆನಾ? ಆ 100 ವರ್ಡ್ಗಳಲ್ಲೇ ಆರ್ ಯು ಏಬಲ್ ಟು ಗಿವ್ ಅ ಜಸ್ಟಿಸ್ ಟು ದಿ ಆಲ್ ದಿ ಪಾರ್ಟ್ಸ್ ಆಫ್ ದಿ ಆನ್ಸರ್? ಅಥವಾ ನೀವು ಎಲ್ಲ ಡೈಮೆನ್ಷನ್ಗಳನ್ನು ಬರೆಯೋಕ್ಕೆ ಸಾಧ್ಯ ಆಗ್ತಾ ಇದೆನಾ ಅಂತ ತಿಳ್ಕೊಳ್ಳಬೇಕಾಗಿದ್ದು ತುಂಬ ನೆಸಸರಿ ಇದೆ. ಸೊ ಈಗ ಕೆಲವೊಂದು ರಿಯಾಲಿಟಿ ಚೆಕ್ಸ್ ನೋಡಿ, ಯಾಕಂದರೆ ಇದು ನಮ್ಮ ಹತ್ರ ಯಾವಾಗಲೂ ಇದ್ದೇ ಇರುತ್ತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಾನು ಹೇಳಲೇಬೇಕು. ಈಸ್ ಕಂಟೆಂಟ್ ಈಸ್ ಅ ಕಿಂಗ್. ಕಂಟೆಂಟ್ ಇಲ್ಲ ಅಂತಂದರೆ ಆನ್ಸರ್ ವಿಲ್ ಬಿ ಏನು ಅಂದರೆ ತುಂಬ ವೇಸ್ಟ್ ಆಗಿ ಅನಿಸುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಕಂಟೆಂಟ್ ಇದ್ದರೆ ಮಾತ್ರ ನಾವು ಆನ್ಸರನ್ನು ತುಂಬ ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯ. ಹಾಗಾದರೆ ಈಗ ಕಂಟೆಂಟ್ ಈಸ್ ಅ ಕಿಂಗ್ ಅಂತಂದರೆ ಏನು ಅರ್ಥ ನೋಡಿ, ಇಲ್ಲಿ ನಮ್ಮ ಉದ್ದೇಶ ತುಂಬ ಸ್ಪಷ್ಟವಾಗಿರುತ್ತೆ. ನಾವು ಯಾಕಂದರೆ ನೋಡಿದ್ವಿ, ಈಗ ಎಸ್ಸೆಯನ್ನು ಹೊರತುಪಡಿಸಿ ನಾವು ಯಾವುದೇ ಪ್ರಶ್ನೆಯಲ್ಲಿ
220 ಅಥವಾ 230 ವರ್ಡ್ಸ್ಗಿಂತ ಜಾಸ್ತಿ ಬರೆಯಲ್ಲ. ಹಾಗಾದರೆ ನಾವು ಒಂದು ವಿಷಯದ ಬಗ್ಗೆ ನಮ್ಮಲ್ಲಿ ಇರಬೇಕಾದಂಥ ಸಾಮರ್ಥ್ಯ ಎಷ್ಟು ಅಂದರೆ, ಒಂದು ವಿಷಯದ ಬಗ್ಗೆ 300 ವರ್ಡ್ಸು ಅಥವಾ 350 ವರ್ಡ್ಸಲ್ಲಿ ಬರೆಯುವಂಥ ಶಕ್ತಿ ಇದ್ದರೆ ಸಾಕು. ಇಲ್ಲಿ ನಮಗೇನು ಯಾವುದೇ ವಿಷಯದ ಮೇಲೆ ಆಳವಾಗಿ PhD ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಒಂದು ವಿಷಯವನ್ನು 360 ಡಿಗ್ರಿಯಿಂದ ಕವರೇಜ್ ಮಾಡ್ತಾ ಇದ್ದೀವ, ಅಷ್ಟು ಸಾಕು. ಉದಾಹರಣೆಗೆ ಒಂದು ನಿಮಗೆ ಹೇಳ್ತೀನಿ. ಈಗ ನೋಡಿ, ಉದಾಹರಣೆಗೆ ಭೂ ಸುಧಾರಣೆಗಳನ್ನು ತಗೊಳ್ಳಿ, ಲ್ಯಾಂಡ್ ರಿಫಾರ್ಮ್ಸನ್ನು ತೆಗೆದುಕೊಳ್ಳಿ. ಈಗ ಫಸ್ಟ್ ಡೈಮೆನ್ಷನ್ ಆಫ್ ಅ ಲ್ಯಾಂಡ್ ರಿಫಾರ್ಮ್ಸ್ ಏನಂದರೆ, ಲ್ಯಾಂಡ್ ರಿಫಾರ್ಮ್ಸ್ ಆಬ್ಜೆಕ್ಟಿವ್ ಏನು, ಲ್ಯಾಂಡ್ ರಿಫಾರ್ಮ್ಸನ್ನು ತರುವುದರ ಹಿಂದೆ ಇರುವಂಥ ಉದ್ದೇಶ ಏನು, ದಟ್ ಇಸ್ ಅ ಉದ್ದೇಶ. ಓಕೆ, ಈಗ ಲ್ಯಾಂಡ್ ರಿಫಾರ್ಮ್ಸ್ ತಂದ ಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಅನ್ನು ವಿವಿಧ ರಾಜ್ಯಗಳು ವಿವಿಧ ರೀತಿಯಲ್ಲಿ ಅನುಷ್ಠಾನ ಮಾಡಿದ್ದಾವೆ. ಆ ಅನುಷ್ಠಾನ ಆಗಿರುವಂಥ ಪ್ರಕ್ರಿಯೆಯನ್ನು ಬರೀರಿ. ಈಗ ಅನುಷ್ಠಾನ ಏನು, ಇಟ್ ವುಡ್ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಏನು ಅಂತಾರೆ, ಅಲ್ಲಿ ಎಲ್ರಿಗೂ ಭೂಮಿ ಹಂಚಿರಬೇಕು. ಈಗ ಆ ರೀತಿ ಆಗಿಲ್ಲ. ಅದರ ಅರ್ಥ ಏನು, ಭೂ ಸುಧಾರಣೆಗಳು ವೈಫಲ್ಯ ಆಗಿದ್ದಾವೆ. ವೈ ಲ್ಯಾಂಡ್ ರಿಫಾರ್ಮ್ಸ್ ಹ್ಯಾವ್ ಬಿಕಮ್ ಅ ಫೇಲ್ಯೂರ್, ದಟ್ ಇಸ್ ದ ಥರ್ಡ್ ಡೈಮೆನ್ಷನ್. ಈಗ ಲ್ಯಾಂಡ್ ರಿಫಾರ್ಮ್ಸ್ ಫೇಲ್ ಆಗಿದೆ ಅಂದರೆ ದೇರ್ ಇಸ್ ಅ ನೀಡ್ ಆಫ್ ಅನದರ್ ಸೆಟ್ ಆಫ್ ಅ ಲ್ಯಾಂಡ್ ರಿಫಾರ್ಮ್ಸ್. ಅದೇ ರೀತಿ ನಾವು ಲ್ಯಾಂಡ್ ರಿಫಾರ್ಮ್ಸ್ 2.0 ತಂದ್ವಿ. ಅಲ್ಲಿ ವಿ ಸ್ಟಾರ್ಟೆಡ್ ಟು ಡಿಜಿಟೈಸ್ ಆಲ್ ದಿ ಲ್ಯಾಂಡ್ ರೆಕಾರ್ಡ್ಸ್. ದೆನ್ ವಿ ಅಗೇನ್ ಟಾಕ್ ಅಬೌಟ್ ದಿ ಲ್ಯಾಂಡ್ ರಿಫಾರ್ಮ್ಸ್ 3.0. ಸೊ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ಇಷ್ಟೆಲ್ಲ ನೀವು ಡೈಮೆನ್ಷನ್ಗಳನ್ನು ಓದಿದ್ರೆ ಆ್ಯಂಡ್ ಎಲ್ಲ ಡೈಮೆನ್ಷನ್ಗಳನ್ನು 300 ವರ್ಡ್ಸಲ್ಲಿ ಬರೆಯುವಂಥ ಶಕ್ತಿ ಇದ್ದರೆ ಅಷ್ಟು ಸಾಕು. ಯಾಕಂದರೆ ನಮ್ಮ ಉದ್ದೇಶ ಒಂದು ವಿಷಯದ ಮೇಲೆ PhD ಮಂಡನೆ ಇಲ್ಲ, ಕೇವಲ ವಿ ವಾಂಟ್ ಟು ಬಿ ಇನ್ ದಟ್ ಫೈನಲ್ ಲಿಸ್ಟಲ್ಲಿ ನಮ್ಮ ಹೆಸರು ಇರಬೇಕು ಅಂತ ಅಷ್ಟೇ ನಮ್ಮ ಗುರಿ. ಸೊ ಐ ಟೆಲ್ ಯು ವೆರಿ ಕ್ಲಿಯರ್ಲಿ, ನಮ್ಮಲ್ಲಿ ನೀವು ಪ್ರಿಪೇರ್ ಓವರ್ ದಿ 300 ವರ್ಡ್ಸ್, 350 ವರ್ಡ್ಸ್, ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಫಾರ್ ದಿ ಹಿಸ್ಟ್ರಿ ಆ್ಯಂಡ್ ಆಲ್. ಈಗ ನೋಡಿ, ಹಿಸ್ಟ್ರಿಯಲ್ಲಿರುವಂಥ ವಿಷಯಗಳು ಎಸ್ಸೆಗೆ ಬರುವಂಥ ಪಾಸಿಬಿಲಿಟಿ ಕಮ್ಮಿ ಇದೆ. ಯಾಕಂದರೆ ಎಸ್ಸೆಯಲ್ಲಿ ನೀವು ಟಾಪಿಕ್ ನೋಡ್ತೀರಾ, ಎಸ್ಸೆಯಲ್ಲಿ ಬಂದರೆ ಎನ್ವೈರನ್ಮೆಂಟಲ್ ಟಾಪಿಕ್ ಬರುತ್ತೆ, ಪಾಲಿಟಿ ಟಾಪಿಕ್ ಬರುತ್ತೆ, ಇಲ್ಲ ಎಕನಾಮಿ ಟಾಪಿಕ್ ಬರುತ್ತೆ. ಹೀಗಾಗಿ ಎಥಿಕ್ಸ್ ಅಲ್ಲಿರುವಂಥ ಟಾಪಿಕ್ಕು, ಹಿಸ್ಟ್ರಿಯಲ್ಲಿರುವಂಥ ಟಾಪಿಕ್ಕು, ಜಿಯೋಗ್ರಫಿಯಲ್ಲಿರುವಂಥ ಟಾಪಿಕ್ಕು ಅವೆಲ್ಲ ಎಸ್ಸೆ ಆಗಿ ಬರುವಂಥ ಸಾಧ್ಯತೆಯೇ ಅತ್ಯಂತ ಕಡಿಮೆ ಇರುವಾಗ ಅಂಥ ಟಾಪಿಕ್ಗಳ ಮೇಲೆ ನಾವು 500 ವರ್ಡ್ಸನ್ನು ಯಾಕೆ ಬರಿಬೇಕು, ಅಥವಾ 1000 ವರ್ಡ್ಸ್ ಯಾಕೆ ಬರಬೇಕು? ಯಾಕಂದರೆ ಏನಾಗುತ್ತೆ ಅಂದರೆ, ಒಂದು ವಿಷಯದ ಬಗ್ಗೆ ತುಂಬ ಆಳವಾಗಿ ಗೊತ್ತಿದ್ರೂ ಕೂಡ ತಪ್ಪಾಗುತ್ತೆ. ಯಾಕಂದರೆ ಲೆಟ್ಸ್ ಸೇ, ಈಗ ನಾನು ನಿಮಗೆ ಒಂದು ಉದಾಹರಣೆ, ನೀವು ಬೇಕಾದರೆ ಟ್ರೈ ಮಾಡಿ. ಈಗ ನಾನು ಕೃಷಿಯ ಬಗ್ಗೆ ಕೇವಲ 100 ವರ್ಡ್ಸ್ಗಳಲ್ಲಿ ಬರೀರಿ ಅಂತಂದರೆ ನಿಮಗೆ ಕಷ್ಟ ಆಗುತ್ತೆ. ಕಾರಣ ಏನು ಅಂದರೆ, ನಿಮ್ಮೆಲ್ಲರಲ್ಲೂ ಕೃಷಿಯ ಬಗ್ಗೆ 500 ವರ್ಡ್ಸು, 1000 ವರ್ಡ್ಸ್ ಬರೆಯುವಂಥ ಸಾಮರ್ಥ್ಯ ಇದೆ. ಅದೇ ಕೃಷಿಯ ಬಗ್ಗೆ 100 ವರ್ಡ್ಸಲ್ಲಿ ಬರೀರಿ ಅಂದರೆ ಇದು ಸಾಧ್ಯ ಆಗದೇ ಇರ್ಬೋದು. ಯಾಕಂದರೆ ಯಾವ ಪಾಯಿಂಟನ್ನು ಹಾಕಬೇಕು, ಯಾವ ಪಾಯಿಂಟನ್ನು ಹಾಕಬಾರ್ದು ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಆದ ಕಾರಣ ಯಾವುದೇ ಕಾರಣಕ್ಕೂ just stick your limit to 300 words or 350 words where you are able to cover all the dimensions of the question. ಕವರ್ ಮಾಡೋಂಥ ಶಕ್ತಿ, ಕ್ಷಮತೆ ಇದ್ದರೆ ಸಾಕು. ಸೆಕೆಂಡ್ ಒನ್, is there anything called as a perfect answer? No, perfect answer ಅನ್ನುವಂಥ ಕಾನ್ಸೆಪ್ಟೇ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ ಕೀವರ್ಡ್ಸ್. ನೀವು ಎಷ್ಟು ಕೀವರ್ಡ್ಸ್ ಬರೆದಿದ್ದೀರಾ, ಹೌ ನಿಮ್ಮ ಆನ್ಸರ್, ನಿಮ್ಮ ಉತ್ತರ ಕ್ವೆಶನ್ಗೆ ಎಷ್ಟು ರಿಲೇಟೆಡ್ ಆಗಿದೆ, ಅದರ ಮೇಲೆ ನಿಮಗೆ ಮಾರ್ಕ್ಸ್ಗಳನ್ನು KPSCಲಿ ಕೊಡ್ತಾರೆ. ದಟ್ಸ್ ದಿ ಪಾಯಿಂಟ್ ನಂಬರ್ 2. ರಿಮೆಂಬರ್, ಯಾಕಂದರೆ ನಾವು ಡಿಗ್ರಿಯಲ್ಲಿದ್ದಾಗಲೇ ದೇ ವಾಸ್ ದಿಸ್ ನಮ್ಮಲ್ಲಿ ಒಂದು ನಂಬಿಕೆ ಏನು ಅಂತಂದರೆ, ಪೇಜಿನ ಆಧಾರದ ಮೇಲೆ ನಂಬರ್ ಕೊಡ್ತಾರೆ. ನಾನು ಒಂದು 20 ಪೇಜ್ ಬರಿತೀನಿ, ಒಂದು 25 ಪೇಜ್ ಬರಿತೀನಿ, ಪೇಜಿಗೆ 1.5 ಕೊಟ್ಟರು ಒಂದು 30-40 ನನಗೆ ಬಂದೇ ಬರುತ್ತೆ, ಪಾಸ್ ಆಗ್ತೀನಿ. ಇಲ್ಲಿ ಆ ರೀತಿ ಇರಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಡೋಂಟ್ ಬೀಟ್ ಅರೌಂಡ್ ದಿ ಬುಷ್. ಕ್ರಿಸ್ಪ್ ಆಗಿ, ಶಾರ್ಟ್ ಆಗಿ, ಯು ಡೈರೆಕ್ಟ್ಲಿ ಟ್ರೈ ಟು ಅಡ್ರೆಸ್ ದಿ ಇಶ್ಯೂ ಇಟ್ ಸೆಲ್ಫ್. ನಾವು ದಿ ಥರ್ಡ್ ಆ್ಯಂಡ್ ಫಂಡಮೆಂಟಲ್ ಕ್ವೆಶನ್ ಇಲ್ಲಿ ನಮ್ಮೆಲ್ಲರ ಹತ್ರ ಇರುವಂಥದ್ದು ಏನು ಅಂದರೆ, ನಾವು 20ರಿಂದ ಒಂದು ಕ್ವೆಶನ್ ಪೇಪರಲ್ಲಿ ನೋಡಿದ್ವಿ, 20ರಿಂದ 21 ಆನ್ಸರ್ಸ್ ಇದೆ. ವೆದರ್ ವಿ ವಿಲ್ ಬಿ ಮೇಡ್ ಟು, ನಾವು ಎಲ್ಲ ಕ್ವೆಶನ್ಗೆ ಅಷ್ಟೇ ಜಸ್ಟಿಸ್ ಮಾಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಕೆಲವೊಂದಿಗೆ ನಾವು ನೋಡಿದ್ವಿ. ಈಗ ಲೆಸ್ಸೆ, ಈಗ GS1 ತಗೊಳ್ಳಿ. GS1 ಹಿಸ್ಟ್ರಿದು ಇದೆ, ಎಕನಾಮಿಕ್ಸು ಇದೆ. ಯು ಮೈಟ್ ಬಿ ಏಬಲ್ ಟು ಗಿವ್ ಅ ಜಸ್ಟಿಸ್ ಟು ಹಿಸ್ಟ್ರಿ ಕ್ವೆಶನ್ಸ್ ಆರ್ ಎಕನಾಮಿಕ್ಸ್ ಕ್ವೆಶನ್ಸ್. ಅಷ್ಟೇ ಜಸ್ಟಿಸನ್ನು ನಿಮ್ಮಿಂದ ಹಿಸ್ಟ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ, ದಟ್ಸ್ ಅಬ್ಸಲ್ಯೂಟ್ಲಿ ಓಕೆ. ಬಟ್ ನೀವು ಲೆಟ್ಸ್ ಸೇ ಈಗ 20 ಕ್ವೆಶನ್ನಲ್ಲಿ ವಾಟ್ ಹ್ಯಾಪನ್ಸ್ ಆನ್ ಆನ್ ಆವ್ರೇಜ್ ಫಾರ್ ಎವ್ರಿ ಕ್ಯಾಂಡಿಡೇಟ್ ದೇ ವಿಲ್ ಬಿ 14 ಕ್ವೆಶನ್ಸ್ ಆರ್ 15 ಕ್ವೆಶನ್ಸ್ ವೇರ್ ಯು ವಿಲ್ ಬಿ ಏಬಲ್ ಟು ಗಿವ್ ಅ ಜಸ್ಟಿಸ್ ಟು ದಿ ಕ್ವೆಶನ್. ನೀವು ಕ್ವೆಶನಲ್ಲಿರುವಂಥ ಎಲ್ಲ ಪಾರ್ಟ್ಗಳನ್ನು ಅಡ್ರೆಸ್ ಮಾಡ್ತೀರಾ, ಸ್ಪಷ್ಟವಾಗಿ ಆನ್ಸರ್ ಬರೀತೀರಾ, ಎಲ್ಲ ಡೇಟಾ ಹಾಕಿರ್ತೀರಾ, ಎಲ್ಲ ಏನು ರಿಪೋರ್ಟ್ ಹಾಕಿರ್ತೀರಾ, ಕೇಸ್ ಇದ್ದರೆ ಕೇಸ್ಗಳನ್ನು ಹಾಕಿರ್ತೀರಾ. ಅಂಥ 14 ಕ್ವೆಶನ್ಗಳಲ್ಲಿ ವೇರ್ ಯು ಕ್ಯಾನ್ ಸ್ಕೋರ್ ಮೋರ್ ದ್ಯಾನ್
80% of the marks. Because ಯಾಕಂದರೆ KPSC I mean there is a history where people have scored above 200, where people have scored above 180. So ಹೀಗಾಗಿ this is an paper, I mean in comparison with the UPSC ಅಲ್ಲಿ 150 ಬಂದರೆ ಅಬ್ಬಬ್ಬ, I mean it's good score. Here people have scored 200 plus, 210 ತೊಗೊಂಡಿದ್ದಾರೆ, 215 ತೊಗೊಂಡಿದ್ದಾರೆ. ಸೊ ಹಿಯರ್ ದೇರ್ ಇಸ್ ಅ ಗ್ರೇಟ್ ಪಾಸಿಬಿಲಿಟಿ ದಟ್ ಯು ಆರ್ ಗೋಯಿಂಗ್ ಟು ಸ್ಕೋರ್ ಮೋರ್ ದೆನ್ 80%, ಮೋರ್ ದೆನ್ 90%. ಕೆಲವೊಂದು ಬಾರಿ ಆ ಪ್ರಶ್ನೆಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೂಡ ಬಂದಿರುವಂಥ ಕೇಸಸ್ ಕೂಡ ಇದೆ. ದಟ್ ಇಸ್ ಎ ಪಾಯಿಂಟ್ ನಂಬರ್. ಸೊ ಹೀಗಾಗಿ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ನಮ್ಮಿಂದ ಜಸ್ಟಿಸ್ ಮಾಡೋಕ್ಕಾಗಲ್ಲ. ವೇರ್ ವಿ ಕ್ಯಾನ್, ಐ ಮೀನ್ ದೇರ್ ವಿಲ್ ಬಿ 14 ಕ್ವೆಶನ್ಸ್, ಅಲ್ಲಿ ಮೋರ್ ದೆನ್ ಟ್ರೈ ಟು ಸ್ಕೋರ್ ಮೋರ್ ದೆನ್ 80 to 90% ಆಫ್ ದಿ ಮಾರ್ಕ್ಸ್. ಐ ಮೀನ್ ರೆಸ್ಟ್ ಅನದರ್ ಒಂದು 2 ಪ್ರಶ್ನೆ ಇರುತ್ತೆ, ಇಲ್ಲ ಸಾಮಾನ್ಯವಾಗಿ 1ರಿಂದ 2 ಪ್ರಶ್ನೆ ಇರುತ್ತೆ. ಆ ಪ್ರಶ್ನೆಗಳ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿ ಇರಲ್ಲ. ಅಂಥ ಪ್ರಶ್ನೆಗೆ ಅಟ್ಲೀಸ್ಟ್ ಲೆಟ್ಸ್ ಅಂತ ಒಂದು 10 ಮಾರ್ಕಿಗೆ ಬಂದಿದೆ. ಅಂಥ ಸಮಯದಲ್ಲಿ ಈವನ್ ಇಫ್ ವಿ ಆರ್ ಏಬಲ್ ಟು ಸ್ಕೋರ್ 3 to 4 ಮಾರ್ಕ್ಸ್, ಸೊ ಇಟ್ಸ್ ಆಲ್ವೇಸ್ ಅ ಗುಡ್ ಮಾರ್ಕ್. ಸೊ ನಾನು ನಿಮಗೆ ಇಲ್ಲಿ ಹೇಳುವಂಥ ಒಂದು ಸಿಂಪಲ್ ಸಜೆಷನ್ ಏನು ಅಂದರೆ, ವಿ ವಿಲ್ ನಾಟ್ ಬಿ ಏಬಲ್ ಟು ಗಿವ್ ಅ ಜಸ್ಟಿಸ್ ಟು ಎವ್ರಿ ಕ್ವೆಶನ್. ಮೆಜಾರಿಟಿ ಆಫ್ ದಿ ಕ್ವೆಶನ್ಸ್ಗೆ ಜಸ್ಟಿಸ್ ಐ ಮೀನ್ ದಿಟ್ಸ್ ಅಬೌಟ್ ದಿ ಎವ್ರಿ ಸ್ಟೂಡೆಂಟ್. ಓಕೆ, ಸೊ ದೇರ್ ವಿಲ್ ಬಿ ಅಟ್ ಲೀಸ್ಟ್ 1 to 2 ಕ್ವೆಶನ್ಸ್ ನಮಗಲ್ಲಿ ಏನು ಗೊತ್ತಾಗದೇ ಇರ್ಬೋದು, ಏನು ಬರಿಬೇಕಂತ ತಿಳಿಯದೇ ಇರ್ಬೋದು. ಸೊ ಐ ವುಡ್ ಸ್ಟಿಲ್ ಸೇ ಟ್ರೈ ಟು ಅಟೆಂಪ್ಟ್ ದಟ್ ಪರ್ಟಿಕ್ಯುಲರ್ ಕ್ವೆಶನ್ ಆಸ್ ವೆಲ್. ಏನು 1 ಅಥವಾ 2 ಬಂದರೂ ಅದು ಕೂಡ, ಐ ಮೀನ್ ಇಟ್ ಆಲ್ವೇಸ್ ಮ್ಯಾಟರ್ಸ್. ಲೆಟ್ಸೆ ಈ ಎಲ್ಲ ಪ್ರತಿಯೊಂದು ಕ್ವೆಶನಲ್ಲಿ ಅಂತ 2 ಪ್ರಶ್ನೆ ಇದೆ, ಅಂತ 2 ಪ್ರಶ್ನೆಗೆ ನಿಮ್ಗೆ 2 ಮಾರ್ಕ್ಸ್ ಹಾಕಿದ್ದಾರೆ. ದಟ್ ಮೀನ್ಸ್ ಪರ್ ಕ್ವೆಶನ್ ಯು ಗೇನ್ 4 into 2 8 ಮಾರ್ಕ್ಸ್. ಸೊ ಪ್ರತಿಯೊಂದು ಮಾರ್ಕ್ಸ್ ಕೂಡ ತುಂಬ ಮ್ಯಾಟರ್ ಮಾಡುತ್ತೆ. ಆದ್ದರಿಂದ ಸೊ ಡು ನಾಟ್ ಲೀವ್ ಎನಿ ಕ್ವೆಶನ್ ಆಸ್ ಅ ಬ್ಲ್ಯಾಂಕ್. ಟ್ರೈ ಟು ಅಡ್ರೆಸ್ ಎವ್ರಿ ಕ್ವೆಶನ್ as much as possible. So these are the 3 things that I have want to tell you very clearly. First one, content is the king. Content ಆಧಾರದ ಮೇಲೇನೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಪರ್ಫೆಕ್ಟ್ ಆನ್ಸರ್ ಅನ್ನೋಂಥದ್ದಿದೆನಾ? ಪರ್ಫೆಕ್ಟ್ ಆನ್ಸರ್ ಅನ್ನೋಂಥದ್ದು ಇಲ್ವೇ ಇಲ್ಲ. ನಾವು ಎಷ್ಟು ಕೀವರ್ಡ್ಸ್ ಅನ್ನ ಹಾಕ್ತೀವಿ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೆಕೆಂಡ್ ಒನ್, ವೆದರ್ ವಿ ವಿಲ್ ಬಿ ಏಬಲ್ ಟು ಪ್ರೊವೈಡ್ ಜಸ್ಟಿಸ್ ಫಾರ್ ಎವ್ರಿ ಕ್ವೆಶನ್? ನೋ, ಎವ್ರಿ ಕ್ವೆಶನ್ಗೆ ನಮ್ಮಿಂದ ಜಸ್ಟಿಸ್ ಮಾಡೋಕ್ಕಾಗಲ್ಲ. ಹೀಗಿರುವಾಗ ಹಿಯರ್ ವಿ ಶುಡ್ ಟ್ರೈ ಟು ಯೂಸ್ ಮೋರ್ ಆ್ಯಂಡ್ ಮೋರ್ ವೆನ್ ಡಯಾಗ್ರಾಮ್ಸ್, ಮೋರ್ ಆ್ಯಂಡ್ ಮೋರ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ ಡಬ್ಲಿಂಗ್ ದಿ ಫಾರ್ಮರ್ಸ್ ಇನ್ಕಮ್ ಅಥವಾ ರೈತನ ಆದಾಯವನ್ನು ದ್ವಿಗುಣಗೊಳಿಸಬೇಕಂತ ಕಾನ್ಸೆಪ್ಟ್ ಇದೆ. ಈಗ ಸಿಂಪಲ್, ಕ್ಯಾನ್ ಯು ಸಿ ವೆರಿ ಕ್ಲಿಯರ್ಲಿ? ದೇರ್ ಆರ್ 3 ಮೇನ್ ಥಿಂಗ್ಸ್ ಹೌ ವಿ ಕ್ಯಾನ್ ಡೂ ಇಟ್. ಎನ್ಹ್ಯಾನ್ಸ್ ದಿ ಗ್ರಾಸ್ ಇನ್ಕಮ್ ಆಫ್ ದಿ ಫಾರ್ಮರ್, ಇನ್ಪುಟ್ ಕಾಸ್ಟನ್ನು ರೆಡ್ಯೂಸ್ ಮಾಡುವಂಥದ್ದು, ಮತ್ತು ಅವನ ಇನ್ಕಮನ್ನು ಸ್ಟೆಬಿಲೈಸ್ ಮಾಡ್ಬೋದು. ಅವನ ಆದಾಯವನ್ನು ಹೇಗೆ ಹೆಚ್ಚಿಸ್ತೀರಾ? ಒಂದು, ಇಳುವರಿ ಹೆಚ್ಚಾಗಬೇಕು, ಇಲ್ಲ ಪ್ರೈಸ್ ಏನು ಕೊಂಡುಕೊಳ್ಳುವಂಥ ಬೆಲೆ ಏನಿದೆ ಅದು ಜಾಸ್ತಿ ಇರಬೇಕು, ಇಲ್ಲ ಅಂದರೆ ನಾನ್ ಫಾರ್ಮ್ ಇನ್ಕಮ್ ಏನಿದೆ ಅದು ಜಾಸ್ತಿ ಆಗಬೇಕು. ಇನ್ಪುಟ್ ಕಾಸ್ಟನ್ನೇ ಹೇಗೆ ರೆಡ್ಯೂಸ್ ಮಾಡ್ತೀರಾ? ರೆಡ್ಯೂಸ್ ದಿ ಪರ್ಚೇಸ್ ಇನ್ಪುಟ್, ಅದು ಫರ್ಟಿಲೈಸರ್ ಇರ್ಬೋದು, ಏನೇ ಇರ್ಬೋದು ಅಂಥದ್ದು. ಎಕ್ಸ್ಪ್ಲಾಯ್ಟ್ ದಿ ಕಾಂಪ್ಲಿಮೆಂಟ್, ಈ ಥರ ಏನು ಸಹಾಯ ಮಾಡುವಂಥದ್ದು, ಕೋಪಿಂಗ್ ಮೆಕ್ಯಾನಿಸಮ್, ಇನ್ಶೂರೆನ್ಸ್, ಇರಿಗೇಷನ್, ಇಂಥ ಎಲ್ಲವನ್ನು ಜಾಸ್ತಿ ಮಾಡೋದ್ರಿಂದ. ಉದಾಹರಣೆ ಇನ್ನೂ ನೋಡಿ, ಈಗ ಡಿಸೆಂಟ್ರಲೈಸೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಯಾಕೆ ಡಿಸೆಂಟ್ರಲೈಸೇಷನ್ ಬೇಕು? ಈಗ ನೋಡಿ, ಇಷ್ಟು ಒಂದು ಈ ಟಾಪಿಕ್ ಮೇಲೆ ಚಿಕ್ಕದಾಗಿ ವೆನ್ ಡಯಾಗ್ರಾಮ್ ಅಲ್ಲಿ ನಾನು ಐ ಆಮ್ ಏಬಲ್ ಟು ಅಡ್ರೆಸ್ ಎವ್ರಿ ಪಾರ್ಟ್ ಆಫ್ ದಿಸ್. ದಟ್ ಈಸ್ ಇನ್ನೋವೇಷನ್ ಅಂಡ್ ಕ್ರಿಯೇಟಿವ್ ಇದೆ, ಇಟ್ ಎನ್ಹ್ಯಾನ್ಸಸ್ ದಿ ಎಫಿಷಿಯನ್ಸಿ, ಇಟ್ ಇನ್ಕ್ರೀಸಸ್ ದಿ ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗುತ್ತೆ, ಸೊ ಅಕೌಂಟಬಿಲಿಟಿ ಇರುತ್ತೆ, ಗ್ರಾಸ್ ರೂಟ್ ಲೆವೆಲಿಂದ ರೆಸ್ಪಾನ್ಸಿವ್ನೆಸ್ ಇರುತ್ತೆ, ಕಮ್ಯುನಿಟಿ ಏನಾಗುತ್ತೆ ಸಬಲೀಕರಣ ಆಗುತ್ತೆ, ಸಮುದಾಯದ ಸಬಲೀಕರಣ, ಏನು ಅಕೌಂಟೆಬಿಲಿಟಿ, ಇವೆಲ್ಲ ಆಸ್ಪೆಕ್ಟ್ಗಳು ಇರೋದ್ರಿಂದನೇ ನಮಗೆ ವಿಕೇಂದ್ರೀಕರಣ ಆಗಬೇಕಂತ ನಾವು ಹೇಳ್ತೀವಿ. ಸೊ ಟ್ರೈ ಟು ಯೂಸ್ ಮೋರ್ ಆ್ಯಂಡ್ ಮೋರ್ ವೆನ್ ಡಯಾಗ್ರಾಮ್ಸ್ ವೇರ್ ಯು ಹ್ಯಾವ್ ಅ ಲಾಟ್ ಆಫ್ ಕಂಟೆಂಟ್. ಲೆಟ್ಸ್ ಸೇ ಒಂದು ಕ್ವೆಶನ್ ಇದೆ, ಆ ಕ್ವೆಶನ್ಗೆ ಕೇವಲ 10 ಮಾರ್ಕಿಗೆ ಕೇಳಿದ್ದಾರೆ, ಬಟ್ ಆ ಕ್ವೆಶನ್ಗೆ ನೀವು ತುಂಬ ಜಾಸ್ತಿ ಆನ್ಸರ್ ಬರೀಬೋದು. ಅಂಥ ಸಮಯದಲ್ಲಿ ವೆನ್ ಡಯಾಗ್ರಾಮ್ಗಳನ್ನು ಬಳಸಿ. ವೆನ್ ಡಯಾಗ್ರಾಮ್ ಏನು ಮಾಡುತ್ತೆ, ನೀವು ಯಾವ ಒಂದು ವಿಷಯವನ್ನು 100 ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಂತ ಇದ್ದೀರಾ, ಅದನ್ನು ವೆನ್ ಡಯಾಗ್ರಾಮ್ ಕೇವಲ ಒಂದು 20 to 30 ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಲಾಗುತ್ತೆ. ಸೊ ಟ್ರೈ ಟು ಯೂಸ್ ವೆನ್ ಡಯಾಗ್ರಾಮ್ಸ್, ಟ್ರೈ ಟು ಅಂಡರ್ಲೈನ್ ದಿ ಕೀವರ್ಡ್ಸ್ ವಿಚ್ ಈಸ್ ವೆರಿ ಎಸೆನ್ಷಿಯಲ್. ಹಾಗಾದರೆ ಈಗ ನಮ್ಮ ಸ್ಟ್ರಾಟಜಿ ಏನಿರಬೇಕು ಈ ಪರೀಕ್ಷೆಗೆ? ಯಾಕಂದರೆ ನಾನು ಹೇಳಿದೆ ಈಗ ಸಿಲೆಬಸ್ ವಾಸ್ಟ್ ಇದೆ. ಈಗ ನೋಡಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಿಲೆಬಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಪ್ರತಿದಿನ ನೀವು ಸಿಲೆಬಸ್ಸನ್ನು ನೋಡಲೇಬೇಕು. ಸಿಲೆಬಸ್ಸೇ ಏನು ಅಂದರೆ ಒಂದು ರೀತಿ ಇದು ನಮಗೆ ದಿಕ್ಸೂಚಿ ಇದ್ದಂಗೆ. ಇಟ್ಸ್ ಲೈಕ್ ಅ ಕಂಪಾಸ್, ನಾವು ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಒಂದು ಸ್ಪಷ್ಟವಾಗಿ ತಿಳಿಸುತ್ತೆ. ಸೊ ಎವ್ರಿ ಡೇ ವಿ ಮಸ್ಟ್ ಲುಕ್ ಎಟ್ ದಿ ಸಿಲೆಬಸ್, ಎವ್ರಿ ಡೇ ವಿ ಮಸ್ಟ್ ಲುಕ್ ಎಟ್ ದಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಯಾಕಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರು ಸಿಲೆಬಸ್ಸನ್ನು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ, ಯಾವ ರೀತಿ ಪ್ರಶ್ನೆಗಳನ್ನು ಬರಬಹುದು ಅಂತ ನಾವು ಕೂಡ ಇದು ಮಾಡ್ಬೋದು.
ನೆಕ್ಸ್ಟ್ ಒನ್ ನೋಡಿ, ನಾನೀಗ ಹೇಳಿದೆ ನಿಮಗೆ ವಿತಿನ್ ಲೆಸ್ ದೆನ್ ಏನು ಒಂದು 10 ಮಾರ್ಕ್ ಏನು ನಾವು ಬರಿತಾ ಇದ್ದೀವಲ್ಲ, ಐ ಮೀನ್ ವೇರ್ ವಿ ಆರ್ 100 ಅಥವಾ 120 ವರ್ಡ್ಸ್ ಏನೋ ಬರಿತಾ ಇದ್ದೀವಿ. ಹಾಗಾದರೆ ಅದರ ಅರ್ಥ ಏನು ಅಂತಂದರೆ, ಪ್ರತಿ ನಿಮಿಷಕ್ಕೆ ಏನಿಲ್ಲ ಅಂದ್ರೆ ನಾನು ಒಂದು 20 ವರ್ಡ್ಸ್ ಬರಿಬೇಕು. ಅದು ಎಂಥ ವರ್ಡ್ಸು? ದೀಸ್ 20 ವರ್ಡ್ಸ್ ಆರ್ ಕ್ವಾಲಿಟಿ ವರ್ಡ್ಸ್. ಈಗ 20 ವರ್ಡ್ಸ್ ಕ್ವಾಲಿಟಿ, ಅದು ನೋಡಿ ಅಂದರೆ ಈ 20 ವರ್ಡ್ಸ್ ನನಗೆ ಏನಂದರೆ ಓವರ್ ಪೀರಿಯಡ್ ಆಫ್ 150 to 160 ಮಿನಿಟ್ಸ್ ತುಂಬ ಅವ್ಯಾಹತವಾಗಿ ಅಂದರೆ ಕಂಟಿನ್ಯೂಸ್ಲಿ ವರ್ಡ್ಸ್ ನನಗೆ ಬರ್ತಾನೇ ಇರಬೇಕು. ಸೊ ಅದು ಸಾಧ್ಯ ಆಗುತ್ತಾ? ಇಲ್ಲ. ನೋಡಿ, ಅದಕ್ಕೋಸ್ಕರ ಏನು ಅಂದರೆ ಕೆಲವು ಟಾಪಿಕ್ಗಳ ಮೇಲೆ ವಾಟ್ ಐ ಅಡ್ವೈಸ್ ಏನು ಅಂತಂದರೆ, ಯು ಟ್ರೈ ಟು ಹ್ಯಾವ್ ಇಂಟ್ರೊಡಕ್ಷನ್ ಆ್ಯಂಡ್ ಅ ಕನ್ಕ್ಲೂಷನ್ ರೆಡಿ ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಟಕ್ ಅಂತ ಹೇಳಿ ಲೆಟ್ಸ್ ಎ ಡಿಸೆಂಟ್ರಲೈಸೇಷನ್ ಮೇಲೆ ಬಂದೆ, ಯುವರ್ ಕನ್ಕ್ಲೂಷನ್ ಇಸ್ ರೆಡಿ, ಯು ಡೋಂಟ್ ನೀಡ್ ಟು ಥಿಂಕ್ ಎಟ್ ಆಲ್, ಟಕ್ ಅಂತ ಅದೇ ಬರಿಬೋದು, ಅದೇ ಇಂಟ್ರೊಡಕ್ಷನ್ ಅದೇ. ಯಾಕಂದರೆ ನೋಡಿ, ಈಗ ಇಫ್ ಐ ಆಸ್ ಸಂಬಡಿ ಹೇಗಪ್ಪ ಕಾಫಿ ಹೇಗಿತ್ತು ಅಂತ ಕೇಳಿದೆ ಅಂತಾರೆ, ನೀವು ಏನು ಹೇಳ್ತೀರಾ? ಐ ಮೀನ್ ಬೇಸ್ಡ್ ಆನ್ ದಿ ಲಾಸ್ಟ್ ಸಿಪ್ ಆಫ್ ದಿ ಕಾಫಿ ನಿಮ್ಗೆ ಏನು ಅಂದರೆ ಕಾಫಿ ಟೇಸ್ಟನ್ನು ಹೇಳ್ತೀರಾ. ಈಗ ಒಬ್ಬ ವ್ಯಕ್ತಿ ಹೇಗೆ ಅಂತ ನಾನು ನಿಮ್ಗೆ ಏನಾದರೂ ಕೇಳಿದೆ ಅಂದರೆ, ನಮ್ಮ ಮೊದಲ ಭೇಟಿಯಲ್ಲಿ ನಮ್ಮ ಏನು ಒಂದು ಅನುಭವ ಇರುತ್ತಲ್ಲ, ಆ ಅನುಭವನೇ ಒಬ್ಬ ವ್ಯಕ್ತಿಯ ಬಗ್ಗೆ ಇರುವಂಥ ಒಂದು ಏನು ಹೇಳ್ತಾರೆ, ಒಂದು ಇಂಪ್ರೆಷನನ್ನು ಕ್ರಿಯೇಟ್ ಮಾಡುತ್ತೆ. ಸೊ ದಟ್ಸ್ ದ ರೀಸನ್ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಇಂಟ್ರೊಡಕ್ಷನ್ ವಿಚ್ ಮೇಕ್ಸ್ ಯು, ಅಂದರೆ ಆ ಇಂಟ್ರೊಡಕ್ಷನ್ ಓದ್ತಿದ್ದಂಗೆ ಅನಿಸ್ಬೇಕು, ಓಕೆ ಒಬ್ಬ ಏನು ಇವ್ಯಾಲ್ಯುವೇಟೆಡ್. ಬಿಕಾಸ್ ಯಾಕಂದರೆ ನಮ್ಮ ಆನ್ಸರೇ ಏನು ಅಂದರೆ ಅಲ್ಲಿ ನಮ್ಮ ಉತ್ತರನೇ ನಮ್ಮ ವ್ಯಕ್ತಿತ್ವವನ್ನು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಸೊ ನಿಮ್ಮ ಇಂಟ್ರೊಡಕ್ಷನಲ್ಲೇ ನೀವು ತುಂಬ ಫೇಲ್ ಆಗಿದೆ, ಐ ಮೀನ್ ಇಂಟ್ರೊಡಕ್ಷನಲ್ಲೇ ನೀವು ಏನು ಅಂದರೆ ಯು ಸುಮ್ಮನೆ ಏನೋ ಬರೆದಿದ್ದೀರಾ, ಯು ಹ್ಯಾವ್ ನಾಟ್ ರಿಟರ್ನ್ ದಿ ರೈಟ್ ಇನ್ಫಾರ್ಮೇಷನ್ ಇನ್ ಸಚ್ ಕ್ವೆಶನ್ಸ್, ಅದು ನಿಮಗೆ ಇಂಪ್ರೆಷನ್ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಐ ಅಡ್ವೈಸ್ ಯು ಕ್ಯಾನ್ ಪ್ರಿಪೇರ್ ಇಂಟ್ರೊಡಕ್ಷನ್ ಆ್ಯಂಡ್ ಕನ್ಕ್ಲೂಷನ್ ಸಮ್ ಆಫ್ ದಿ ಆಸ್ಪೆಕ್ಟ್, ಎಸ್ಪೆಷಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಅಥವಾ ಪಾಲಿಟಿ ಇರ್ಬೋದು, ಅಂತಲ್ಲಿ ವಿಚ್ ಹ್ಯಾಪನ್ಸ್ ಟು ಬಿ ಮೋರ್ ಆಫ್ ಅ ಡೈನಾಮಿಕ್, ಅಥವಾ ಸೈನ್ಸ್ ಮೇಲೆ. ಈಗ ಉದಾಹರಣೆಗೆ ಸ್ಪೇಸ್ ಸೈನ್ಸ್ ಇದೆ, ಇಲ್ಲಾಂದರೆ ವ್ಯಾಕ್ಸಿನ್, ಇಲ್ಲಾಂದರೆ ಹೆಲ್ತ್ ಸೈನ್ಸ್ ಇದೆ, ಅಂತಲ್ಲಿ ಕೆಲವು ಇಂಟ್ರೊಡಕ್ಷನ್ನು, ಕನ್ಕ್ಲೂಷನ್ನು ಮತ್ತು ಕೆಲವು ಡೇಟಾಗಳನ್ನು ಪ್ರಿಪೇರ್ ಮಾಡಲೇಬೇಕು. ಸೆಕೆಂಡ್ ಒನ್, ಐ ಮೀನ್ ದಿ ನೆಕ್ಸ್ಟ್ ಒನ್ ಈಸ್ ವಾಟ್ ಐ ಅಡ್ವೈಸ್ ಎವ್ರಿ ಒನ್ ಈಸ್ ಯು ಶುಡ್ ಆಲ್ವೇಸ್ ವ್ಯಾಲಿಡೇಟ್ ಯುವರ್ ಆನ್ಸರ್. ವಾಟ್ ಐ ಮೀನ್ ಬೈ ವ್ಯಾಲಿಡೇಟ್ ಯುವರ್ ಆನ್ಸರ್? ನೋಡಿ, ನಾನು 2 ಉತ್ತರಗಳನ್ನು ಹೇಳ್ತೀನಿ. ಯು ಜಸ್ಟ್ ಕ್ವಶನ್ ಯುವರ್ ಸೆಲ್ಫ್ ವಿಚ್ ಆನ್ಸರ್ ಇಸ್ ದ ಬೆಸ್ಟ್. ಈಗ ನಾನು 3ನೇ ಕ್ಲಾಸಿನ ಒಂದು ಮಗುಗೆ ಕೇಳಿದ್ರು ಕೂಡ, ಐ ಮೀನ್ ಆ ಮಗು ಕೂಡ ಹೇಳುತ್ತೆ ಭಾರತ ಕೃಷಿ ಆಧಾರಿತ ರಾಷ್ಟ್ರ ಅಂತ. ಲೆಟ್ಸ್ ಎ ನೀವು ಕೂಡ ನಿಮ್ಮ ಆನ್ಸರಲ್ಲಿ ಭಾರತ ಒಂದು ಕೃಷಿ ಆಧಾರಿತ ರಾಷ್ಟ್ರ ಆದ ಕಾರಣದಿಂದ ಕೃಷಿ ತುಂಬ ಪ್ರಧಾನವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಅಂತ ಹೇಳಿದರೆ, ಆ 3ನೇ ಕ್ಲಾಸಲ್ಲಿರುವಂಥ ಮಗು ಅಥವಾ 5ನೇ ಕ್ಲಾಸಲ್ಲಿರುವಂಥ ಮಗುವಿನ ಉತ್ತರ ನಿಮ್ಮ ಉತ್ತರಕ್ಕೂ ಏನೂ ವ್ಯತ್ಯಾಸನೇ ಇರಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ನೀವು ಕೆಲವೊಂದು ಡೇಟಾವನ್ನು ಬಳಸಬೇಕು. ಉದಾಹರಣೆಗೆ ಭಾರತ ಕೃಷಿ ಆಧಾರಿತ ರಾಷ್ಟ್ರ ಕಾರಣ ಇಂದಿಗೂ 50%ಕ್ಕೂ ಹೆಚ್ಚು ಜನ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಇಲ್ಲ ಅಂತಾರೆ. ನೋಡಿ, ಇನ್ನೊಂದು, ಈಗ ನೀವು ಹೇಳ್ತೀರ ರೈತರಿಗೆ ಆದಾಯ ಇಲ್ಲ, ಅದಕ್ಕೋಸ್ಕರ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅಂತ ಎಲ್ಲರೂ ಹೇಳ್ತೀರ. ಅದರ ಬದಲಾಗಿ ಕರ್ನಾಟಕ ಏನಿದೆ, ಐ ಮೀನ್ ಮಹಾರಾಷ್ಟ್ರದ ಆದಮೇಲೆ NCRBನೇ ಹೇಳುತ್ತೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ. ಅಕಾರ್ಡಿಂಗ್ ಟು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, ಆಫ್ಟರ್ ಮಹಾರಾಷ್ಟ್ರ, ಕರ್ನಾಟಕ ಇಸ್ ಅ ಸೆಕೆಂಡ್ ಸ್ಟೇಟ್ ವೇರ್ ಮೋರ್ ನಂಬರ್ ಆಫ್ ಫಾರ್ಮರ್ಸ್ ಕಮಿಟ್ ದಿ ಸುಸೈಡ್. ನೋಡಿ, ಇದು ಆನ್ಸರನ್ನು ಏನು ಮಾಡ್ತಿದೆ, ಇಟ್ ಈಸ್ ಐ ಮೀನ್ ಗಿವಿಂಗ್ ಅ ವೇಟೇಜ್ ಟು ದಟ್ ಆನ್ಸರ್. ಈ ರೀತಿ ಕೆಲವು ಡೇಟಾ, ಕೆಲವು ಆರ್ಟಿಕಲ್, ಇಲ್ಲ ಅಂದರೆ ಕಮಿಟಿ, ಇಲ್ಲ ಕೇಸ್ ರಿಪೋರ್ಟ್ಗಳನ್ನು ನಿಮ್ಮ ಆನ್ಸರಲ್ಲಿ ಬಳಸೋದ್ರಿಂದ ನಿಮ್ಮ ಉತ್ತರದ ತೂಕ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಂಥ ಡೇಟಾಗಳನ್ನು ಬಳಸಿದ್ರೆ ಮಾತ್ರ ನಿಮ್ಮ ಆನ್ಸರ್ ಏನಾಗುತ್ತೆ, ಇಟ್ ವಿಲ್ ಬಿ, ಅದು ವಿಭಿನ್ನವಾಗಿರುತ್ತೆ. ಆದ ಕಾರಣದಿಂದ ಸೊ ನಾನು ನಿಮಗೆ ಹೇಳುವಂಥದ್ದು ಇದೆ, ದಯವಿಟ್ಟು ಯು ಟ್ರೈ ಟು ವ್ಯಾಲಿಡೇಟ್ ಯುವರ್ ಆನ್ಸರ್ ಅಂತ ಹೇಳ್ತೀನಿ. ಅದೇ ರೀತಿ ನೆಕ್ಸ್ಟ್ ನಾನು ಹೇಳಿದೆ, ಯು ನೀಡ್ ಟು ಪ್ರಾಕ್ಟೀಸ್, ಐ ಮೀನ್ ಯಾಕೆಂದರೆ ನೋಡಿ, 1 ನಿಮಿಷಕ್ಕೆ ನೀವು ಬರೀಬೇಕಾಗಿತ್ತು 20 ವರ್ಡ್ಸ್. ಸೊ ಹೀಗಾಗಿ ಯು ನೀಡ್ ಟು ರೈಟ್ ಎವ್ರಿ ಡೇ, ಏನೇ ಇಲ್ಲ ಅಂದರೂ ಮಿನಿಮಮ್ 5 ಕ್ವೆಶನ್ಸ್ ಆದರೂ ನೀವು ಬರೀಲೇಬೇಕು. ಆವಾಗ ತಾನೇ, ಯಾಕಂದರೆ ನಮ್ಮಲ್ಲೆಲ್ಲ ಸಾಮಾನ್ಯವಾಗಿ ಏನು ಅಂತಂದರೆ ಯುದ್ಧಕಾಲಿ ಶಸ್ತ್ರಾಭ್ಯಾಸ ಅಂದರೆ ಡೈರೆಕ್ಟ್ ಎಕ್ಸಾಮಲ್ಲಿ ಹೋಗಿ ಬರಿತೀನಿ ಅಂತ ಅನಿಸುತ್ತೆ. ದಯವಿಟ್ಟು ಅಂಥ ತಪ್ಪನ್ನು ಮಾತ್ರ ಮಾಡಲೇಬೇಡಿ. ನೀವು ಖಂಡಿತವಾಗಿ ಲೆಟ್ಸ್ ಎ ಇದಕ್ಕಿಂತ ಮುಂಚೆ ನೀವು ಆನ್ಸರ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಐ ಹೈಲಿ ರೆಕಮೆಂಡ್ ನೀವು ಪ್ರತಿದಿನ 1 ಗಂಟೆ ಬರೀಲೇಬೇಕು. ಯಾಕಂದರೆ ನೋಡಿ, ಎಕ್ಸಾಮಲ್ಲಿ ಏನಾಗ್ತಾ ಇದೆ, ಎಕ್ಸಾಮಲ್ಲಿ ವೇರ್ ಯು ಆರ್ ಸಪೋಸ್ ಟು ರೈಟ್ 3 hours ಇನ್ ದ ಮಾರ್ನಿಂಗ್, 3 hours ಇನ್ ದಿ ಆಫ್ಟರ್ನೂನ್, 3 hours ನೆಕ್ಸ್ಟ್ ಡೇ, 3 hours ಇನ್ ದಿ ಮಾರ್ನಿಂಗ್, 3 hours ಇನ್ ದಿ ಆಫ್ಟರ್ನೂನ್. ಐ ಮೀನ್ ಇಟ್ ಈಸ್ ವೆರಿ ಈಸಿ ಟು ರೈಟ್ ಎಸ್ಸೆ. ಯಾಕಂದರೆ ಎಸ್ಸೆಯಲ್ಲಿ ನೀವು ಏನು ಅಂದರೆ ವಿಲ್ ಬಿ ನಾಟ್ ರೈಟಿಂಗ್ ಮೋರ್ ದೆನ್ 2500 ವರ್ಡ್ಸ್ ಓವರ್ ಅ ಕೋರ್ಸ್ ಆಫ್ 3 hours. ಬಟ್ ಇಲ್ಲಿ ಹಾಗಲ್ಲ,
ಕ್ವಾಲಿಟಿ ವರ್ಡ್ಸು ಅದು 3000ದಿಂದ 3200 ವರ್ಡ್ಸ್, ಅಂದರೆ ನಿಮಿಷಕ್ಕೆ 20 ವರ್ಡ್ಸ್, ಅದು ನೋಡದೆ ಅದು ಕಂಟಿನ್ಯೂಸ್ ಆಗಿ ಕ್ವಾಲಿಟಿ ವರ್ಡ್ಸ್ ಬರೆಯೋದು ಅಷ್ಟು ಈಸಿ ಅಲ್ಲ. ಇಟ್ ರಿಕ್ವೈರ್ಸ್ ಗ್ರೇಟ್ amount of a practice. So I request everyone to practice answers every day, minimum 5 questions. ಆವತ್ತು ನೀವು ಏನು ಅಂದರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ, ಬಟ್ ಯು ನೀಡ್ ಟು ರೈಟ್ ಆನ್ಸರ್ಸ್ ಎವ್ರಿ ಡೇ. ಸೆಕೆಂಡ್, ಎಟ್ ದ ಸೇಮ್ ಟೈಮ್ ಲೆಟ್ಸ್ ಸೇ ಆವತ್ತು ನೀವು ಯಾವತ್ತೋ ಒಂದಿನ ಯು ಆರ್ ಏಬಲ್ ಟು ರೈಟ್ ಓನ್ಲಿ 3 ಆನ್ಸರ್ಸ್ ಆರ್ 4 ಆನ್ಸರ್ಸ್. ಅದಾದಮೇಲೆ ಐ ವುಡ್ ರಿಕ್ವೆಸ್ಟ್ ಯು ಟು ಬ್ರೈನ್ ಸ್ಟ್ರೋಮ್ ಆನ್ ಸಮ್ ಕ್ವಶನ್ಸ್. ಏನು ಬ್ರೈನ್ ಸ್ಟ್ರೋಮ್ ಅಂದರೆ, ಪ್ರಶ್ನೆನ ಓದಿದ್ರಿ, ಜಸ್ಟ್ ನೀವೇ ಥಿಂಕ್ ಮಾಡಿ, ಈ ಪ್ರಶ್ನೆ ಒಂದು ವೇಳೆ ಎಕ್ಸಾಮಲ್ಲಿ ಕೇಳಿದ್ರೆ ನಾನು ಇಂಟ್ರೊಡಕ್ಷನನ್ನು ಯಾವ ರೀತಿ ಬರಿತೀನಿ, ಬಾಡಿಯಲ್ಲಿ ಯಾವ್ಯಾವ ಪಾಯಿಂಟ್ಸನ್ನು ಹಾಕ್ತೀನಿ, ಕನ್ಕ್ಲೂಷನಲ್ಲಿ ಯಾವ ರೀತಿ ಬರಿತೀನಿ ಅಂತ. ಈ ರೀತಿ ಬ್ರೈನ್ ಸ್ಟ್ರೋಮ್ ಮಾಡೋದ್ರಿಂದ ಏನಾಗುತ್ತೆ, ವಿ ಆರ್ ಟ್ರೈನಿಂಗ್ ಅವರ್ ಮೈಂಡ್ ಟು ಥಿಂಕ್ ಇನ್ ಅ ಸರ್ಟನ್ ವೇ. ಉದಾಹರಣೆಗೆ ನೋಡಿ, ನೀವೀಗ ಸೂಟ್ಕೋನ ಸಾಲ್ವ್ ಮಾಡ್ತೀರಾ ಅಥವಾ ಇಲ್ಲ ರೂಬಿ ಕ್ಯೂಬನ್ನು ಸಾಲ್ವ್ ಮಾಡ್ತೀರಾ. ನಿಮಗೆ ಯಾವ ರೂಬಿ ಕ್ಯೂಬ್ ಕೊಟ್ಟರು ನೀವೇನೋ ಅಷ್ಟೇ ಈಸಿಯಾಗಿ ಸಾಲ್ವ್ ಮಾಡಬಲ್ಲ. ರೀಸನ್ ಬೀಯಿಂಗ್ ಏನು ಅಂದರೆ, ಯು ಹ್ಯಾವ್ ಟ್ರೈನ್ಡ್ ಯುವರ್ ಮೈಂಡ್ to think in certain manner. So here as well we need to train our mind to think about the questions in a certain way. So practicing answers every day, brainstorming on some questions is very necessary. ನೀವು ಎಷ್ಟು ಆನ್ಸರ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಬ್ರೈನ್ಸ್ಟಾರ್ಮ್ ಮಾಡ್ತೀರಾ, this is what is going to guarantee your place in the at least ಇಂಟರ್ವ್ಯೂಗಾದರೂ ಅರ್ಹತೆ ಸಿಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಒನ್ ಹ್ಯಾಪನ್ಸ್ ಟು ಬಿ ದಿ ಪಿಕ್ ಯುವರ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಏರಿಯಾಸ್. ಅದರ ಆಧಾರದ ಮೇಲೇ, ಯಾಕಂದ್ರೆ ನಾನು ಹೇಳಿದೆ ನಿಮಗೆ ಕೆಲವೊಂದು ಪ್ರಶ್ನೆಗಳಲ್ಲಿ KPSC ಔಟ್ ಆಫ್ ಔಟ್ ಕೊಟ್ಟಿರೋಂಥದ್ದು ಇದೆ. ಓಕೆ, ಲೆಟ್ಸ್ ಈಗ ನಿಮ್ಮ ಇತಿಹಾಸನೇ ನಿಮ್ಮ ಸ್ಟ್ರಾಂಗ್ ಏರಿಯಾ ಅಂತ ತಿಳ್ಕೊಮ, ಅಥವಾ ಪಾಲಿಟಿನೇ ನಿಮ್ಮ ಸ್ಟ್ರಾಂಗ್ ಏರಿಯಾ ಅಂತ ತಿಳ್ಕೊ. ಲೆಟ್ಸ್ ದೇರ್ ಆರ್ 8 ಕ್ವೆಶನ್ಸ್ ಆನ್ ಪಾಲಿಟಿ ವಿಚ್ ಈಸ್ ವರ್ತ್ ಆಫ್ 80 ಮಾರ್ಕ್ಸ್. ಓಕೆ, 80 ಮಾರ್ಕ್ಸ್ ಬಂದಿದೆ ಅಂದರೆ ಅಟ್ಲೀಸ್ಟ್ 90% ಆಫ್ ದಿ 80 ತೊಗೊಳ್ಳಿ, 72 ಮಾರ್ಕ್ಸ್ ಅಲ್ಲೇ ಬರಬೇಕು ನಿಮಗೆ. ಸೊ ಟ್ರೈ ಟು ಪಿಕ್ ಯುವರ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಏರಿಯಾಸ್. ಸ್ಟ್ರಾಂಗನ್ನು ಇನ್ನೂ ಸ್ಟ್ರಾಂಗ್ ಮಾಡಿ, ವೀಕನ್ನು ಯು ಟ್ರೈ ಟು ಓವರ್ಕಮ್ ದಟ್ ವೀಕ್ನೆಸ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಸ್ಪಷ್ಟವಾಗಿ ಹೇಳ್ದಂಗೆ ಎಲ್ಲ ಕ್ವಶನ್ಗಳಿಗೆ ಜಸ್ಟಿಸ್ ಮಾಡೋದಕ್ಕೆ ಆಗಲ್ಲ. ಓಕೆ, ಆದ ಕಾರಣ 14 ಕ್ವಶನ್ ವೇರ್ ಯು ವಾಂಟ್ ಟು ಸ್ಕೋರ್ ಮೋರ್ ದೆನ್ 90% ಆಫ್ ದ ಮಾರ್ಕ್ಸ್, ಯು ಟ್ರೈ ಟು ಪರ್ಫಾರ್ಮ್ ವೆಲ್ ಇನ್ ದ್ಯಾಟ್ particular area. As I said very clearly, syllabus and previous year question papers matters a lot. ಕಾರಣ ಏನು ಅಂದರೆ, ಯಾವ ರೀತಿ ಪ್ರಶ್ನೆ ಬಂದಿದೆ, ಭವಿಷ್ಯದಲ್ಲಿ ಬರುತ್ತೆ ಅಂತ ಹೇಳುತ್ತೆ. ಇಂಟ್ರೋ ಅಂಡ್ ಕನ್ಕ್ಲೂಷನ್ ಪ್ರಿಪೇರ್ ಆಗಿ. ರೀಸನ್ ಬೀಯಿಂಗ್, ಇದು ನಿಮ್ಗೇನು ಅಂತಂದರೆ ಹೇಳಿದಾಗೆ ಫಸ್ಟ್ ಇಂಪ್ರೆಷನ್ ಇಸ್ ಅ ಬೆಸ್ಟ್ ಇಂಪ್ರೆಷನ್. ಕನ್ಕ್ಲೂಷನ್ ಆಧಾರದ ಮೇಲೆ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಬಿಕಾಸ್ ಆ ಆನ್ಸರೇ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಪ್ರತಿಬಿಂಬ ಇದ್ದಂಗೆ. ಸೊ ನಿಮ್ಮ ಆನ್ಸರ್ ಹೇಳುತ್ತೆ ನೀವು ಯಾವ ರೀತಿ ಒಂದು ವ್ಯಕ್ತಿ ಅಂತ. ಸೊ ಟ್ರೈ ಟು ವ್ಯಾಲಿಡೇಟ್ ಯುವರ್ ಆನ್ಸರ್. ನೀವು ನಿಮ್ಮ ಆನ್ಸರನ್ನು ಅಲ್ಲಿ ಎಷ್ಟು ಡೇಟಾಗಳನ್ನು ಬಳಸ್ತೀರಾ ಅಷ್ಟೇ ನಿಮಗೆ ಒಳ್ಳೆಯದು. ಆ ರೀತಿ ಹಂಗಂತ ಎಲ್ಲ ಬರೀ ಡೇಟಾಗಳೇ ತುಂಬಿರಬಾರ್ದು. ಓಕೆ, ಸೊ ಎಲ್ಲೆಲ್ಲಿ ಬೇಕು ಆ್ಯಂಡ್ ಟ್ರೈ ಟು ರೈಟ್ ದಿ ರೈಟ್ ಡೇಟಾ. ಯಾಕಂದರೆ ಉದಾಹರಣೆಗೆ ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಭಾರತದ ಅಭಿವೃದ್ಧಿ ದರ ಏನಿದೆ, ಇಟ್ ಇಸ್ ಆನ್ ಅನ್ ಆವ್ರೇಜ್ ಅಬೌವ್ 6, ಸಮ್ವೇರ್ ಬಿಟ್ವೀನ್ 6.8 to 7.2. ಇದನ್ನು ಹೋಗಿ ನೀವು 2.5 ಇದೆ, ಇಲ್ಲ 10.5 ಇದೆ, ಇದೇನಾಗುತ್ತೆ, ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಸೊ ಟ್ರೈ ಟು, ಅದಕ್ಕೋಸ್ಕರ ಏನು ಮಾಡ್ತೀರಾ, ಅಪ್ರಾಕ್ಸಿಮೇಟ್ಲಿ ಇಂಡಿಯಾಸ್ ಗ್ರೋತ್ ರೇಟ್ ದಿಸ್ ಇಯರ್ ಈಸ್ 6.9%. ನೀವು ಅಪ್ರಾಕ್ಸಿಮೇಟ್ಲಿ ಅಂತ ಬರೆದಿದ್ದೀರಾ. 6.8 ಇದ್ರೂ ನಡೆಯುತ್ತೆ, 7 ಇದ್ರೂ ನಡೆಯುತ್ತೆ. ಸೊ ಪ್ರಾಕ್ಟೀಸ್ ಆನ್ಸರ್ಸ್ ಎವ್ರಿ ಡೇ, ಬ್ರೈನ್ ಸ್ಟ್ರೋಮ್ ಮಾಡಿ, ಪಿಕ್ ಯುವರ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಏರಿಯಾಸ್. ನಾನು ಜಸ್ಟ್ ಐ ಹ್ಯಾವ್ ಟು ಕನ್ಕ್ಲೂಡ್ ಸೇಯಿಂಗ್ ದಿಸ್. ನೀವು ಎಷ್ಟು ಆನ್ಸರ್ಗಳನ್ನು ಬರೀತೀರಾ ಪ್ರತಿದಿನ, ಎಷ್ಟು ಕ್ವಶನ್ಗಳ ಮೇಲೆ ಬ್ರೈನ್ ಸ್ಟ್ರೋಮ್ ಮಾಡ್ತೀರಾ, ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಡಿಸೈಡ್ ವೆದರ್ ಯು ವಿಲ್ ಬಿ ಇನ್ ದಿ ಲಿಸ್ಟ್ ಆರ್ ನಾಟ್. ಓಕೆ, ದಟ್ಸ್ ಇಟ್ ಫ್ರಮ್ ಅವರ್ ಎಂಡ್. ಇನ್ನೊಂದು ನಾನು ಹೇಳೋದಕ್ಕೆ ಮರ್ತು ಬಿಟ್ಟೆ ನಿಮಗೆ. ನೋಡಿ, ದಿಸ್ ಈಸ್ ಹೌ ದಿ ಕ್ವೆಶನ್ ಕಮ್ ಆನ್ಸರ್ ಬುಕ್ಲೆಟ್. ದಿಸ್ ಈಸ್ ಅ UPSC ಕ್ವೆಶನ್ ಕಮ್ ಆನ್ಸರ್ ಬುಕ್ಲೆಟ್. KPSC ಕೂಡ ಇದೇ ರೀತಿ ಇರುತ್ತೆ. ಇಫ್ ಇಟ್ ಈಸ್ ಅ 10 ಮಾರ್ಕರ್ ಒನ್, ಓಕೆ, ಕ್ವೆಶನ್ ಕಮ್ ಆನ್ಸರ್ ಬುಕ್ಲೆಟ್, ಕ್ವೆಶನ್ ಏನಾಗಿರುತ್ತೆ ಇದ್ರ ಮೇಲೂ ಆನ್ಸರ್ ಪೇಪರ್ ಮೇಲೂ ಪ್ರಿಂಟ್ ಆಗಿರುತ್ತೆ. 10 ಮಾರ್ಕ್ ಇದ್ದರೆ ನಿಮಗೆ 2 ಪೇಜ್ ಇರುತ್ತೆ, 1 and a page number 2. If it is a 15 marker, you are going to get a 3 pages, page number 1, page number 2 and a page number 3. You are supposed to write within this. ಒಂದು ವೇಳೆ ನಿಮ್ಮ ಅಕ್ಷರ ಏನು ತುಂಬ ಸ್ವಲ್ಪ ದಪ್ಪ ಇದ್ದರೆ, ಟ್ರೈ ಟು ಮಿನಿಮೈಸ್ ದಿ ಫಾಂಟ್ ಸೈಜ್, ಮಿನಿಮೈಸ್ ಮಾಡಿ. ದಿಸ್ ವಾಸ್ ದಿ ಇದು ಕಂಪಲ್ಸರಿ ಕನ್ನಡದಲ್ಲಿ. ದೇ ಹ್ಯಾಡ್ ದಿಸ್, ವಾಟ್ ಐ ವುಡ್ ಸೇ, ಇಟ್ ವಾಸ್ ಅ ರೂಲ್ಡ್ ಒನ್ ಅಂತ ಹೇಳ್ಬೋದು. ಸೊ
we are going to upload a lot of such kind of, I mean, topics on our website, on our YouTube channel. Keep watching our YouTube channel. Subscribe to us. Thank you. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ do ask in the comment section. And if you need any specific topic to be discussed, please comment in the comment section. Thank you.